ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಸರ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಈ ಪತ್ರಿಕೆಯನ್ನ ಬರೆದಂತ ಬರಹಗಾರ ಯೇಸು ಸ್ವಾಮಿ ಭಕ್ತರಿಗೆ, ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ ಏನಂತ? ದೇವರ ಮೇಲೆ ನಂಬಿಕೆಯನ್ನ ಇಟ್ಟು. ಹಲ್ಲೆಲೂಯಾ. ನೋಡ್ರಿ, ಅವನು ಹೇಳ್ತಾನೆ, ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ನಾವು ನಂಬಿಕೆಯನ್ನ ಇಟ್ಟು ನಮಗೆ ನೇಮಕವಾಗಿರುವ ಓಟವನ್ನ ನಾವೇನ್ ಮಾಡ್ಬೇಕಂತೆ? ಸ್ಥಿರಚಿತ್ತದಿಂದ ನಾವು ಓಡ್ಬೇಕು. ಗಮನ ಇಟ್ಟು ಕೇಳ್ರಿ ಎಲ್ಲರ ತಲೆ. ಹಲ್ಲೆಲೂಯಾ. ಹಿಂದೆ ಇರೋರು ಹಲ್ಲೆಲೂಯಾ, ನಿದ್ದೆ ಮಾಡೋರು ಹಲ್ಲೆಲೂಯಾ. ಹಿಂದೆ ನಿದ್ದೆ ಮಾಡ್ತಾ ಇದ್ರಿ, ಅದಕ್ಕೆ ಗಮನ ಇಟ್ಟು ಕೇಳ್ರಿ. ನಿದ್ದೆ ಮಾಡ್ತಾ ಕೇಳ್ಬೇಡ್ರಿ, ತಲೆ ಎಲ್ಲೆಲ್ಲ ಇಟ್ಕೊಂಡು ಕೇಳ್ಬೇಡ್ರಿ. ಟೈಮ್ ಆಯ್ತು 12:10, ಈಗ ಪ್ರಸಂಗ ಸ್ಟಾರ್ಟ್ ಮಾಡ್ಯಾರೆ. ನಾವು ಮನೆಗೆ ಹೋಗಿ ಸಂತೆ ಮಾಡೋದು ಯಾವಾಗ, ಅಡಿಗೆ ಮಾಡಿ ಊಟ ಮಾಡೋದು ಯಾವಾಗ, ಚಿಂತೆ. ಬೆಳಗ್ಗೆ ಸಂತೆಯಲ್ಲಿ ಬಾಂಗಡೆ ಮೀನು ಬಂದಿದ್ದು, ಫ್ರೆಶ್ ಆಗಿದ್ದು, ಮಧ್ಯಾಹ್ನ ಮುಗಿಕೊಂಡು ಸಿಗ್ತಿತ್ತು, ಸಿಗೋದು. ಹಲ್ಲೆಲೂಯಾ. ಇಲ್ಲಿ ಫ್ರೆಶ್ ಊಟ ನಿಮಗೆ ಸಿಗ್ತಾ ಇದ್ದೀವಿ. ಆಮೆನ್, ಹಲ್ಲೆಲೂಯಾ. ಈ ಪತ್ರಿಕೆನ ಬರೆದಂತ ಒಬ್ಬ ಬರಹಗಾರ ಅವನು ಸಭೆಗಳಿಗೆ, ವಿಶ್ವಾಸಿಗಳಿಗೆ ಹೇಳ್ತಾನೆ ಏನಂತ? ನಂಬಿಕೆಯನ್ನ ಹುಟ್ಟಿಸಿ ಪೂರೈಸುವವನಾಗಿರುವ ಯೇಸುವಿನ ಮೇಲೆ ನಿಮ್ಮ ನಂಬಿಕೆಯನ್ನ ಇಡ್ರಿ ಅಂತ. ಇವತ್ತು ನೀವು ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ, ನಿಮ್ಮ ನಂಬಿಕೆ ಯಾರ ಮೇಲಿದೆ? ಇವತ್ತು ಕೆಲವರ ನಂಬಿಕೆ ಹಣದ ಮೇಲೆ, ಕೆಲವರ ನಂಬಿಕೆ ಆಸ್ತಿಯ ಮೇಲೆ, ಕೆಲವರ ನಂಬಿಕೆ ಹೊಲ ಗದ್ದೆ ತೋಟಗಳ ಮೇಲೆ, ಕೆಲವರ ನಂಬಿಕೆ ಬ್ಯಾಂಕ್ ಬ್ಯಾಲೆನ್ಸ್ ಗಳ ಮೇಲೆ ಇದೆ. ಆದರೆ ಕ್ರೈಸ್ತರಾದಂತ ನೀವು, ರೇಬೋತ್ ಸಭೆಯಲ್ಲಿ ವಿಶ್ವಾಸಿಗಳಾಗಿರುವಂತ ನಿಮ್ಮ ನಂಬಿಕೆ ಯಾರ ಮೇಲಿದೆ? ಹಲ್ಲೆಲೂಯಾ. ಇವತ್ತು ಈ ಜಗತ್ತಿನಲ್ಲಿ ಅನೇಕ ದೊಡ್ಡ ದೊಡ್ಡ ಶ್ರೀಮಂತರುಗಳಿದ್ದಾರೆ. ಅವ್ರಿಗೆ ದೇವರ ಅವಶ್ಯಕತೆ ಇಲ್ಲ, ದೇವರವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಹೋಗಿ ನೀವು ಸುವಾರ್ತೆ ಸಾರಿ ಅವ್ರು ಕೇಳೋದು ಇಲ್ಲ, ಯೇಸು ಸ್ವಾಮಿ ಬಗ್ಗೆ ಹೇಳ್ರಿ ಅವ್ರು ಕೇಳೋದು ಇಲ್ಲ. ಅದಕ್ಕೆ ಯಾಕೆ? ಅವರ ನಂಬಿಕೆ ಅವರ ಹಣದ ಮೇಲೆ ಇದೆ, ಅವರ ನಂಬಿಕೆ ಅವರ ಕೆಲಸ ಕಾರ್ಯಗಳ ಮೇಲಿದೆ. ಹಲ್ಲೆಲೂಯಾ. ಅವರ ನಂಬಿಕೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಗಳ ಮೇಲಿದೆ. ಆದ್ರೆ ಯಾವ ಮನುಷ್ಯ ದೇವರ ಮೇಲೆ ನಂಬಿಕೆ ಇಡ್ತಾನೋ ಅವನೆಂದಿಗೂ ಆಶೀರ್ವಾದ ಪಡೋದಿಲ್ಲ. ಅದಕ್ಕೆ ಇಲ್ಲಿ ಭಕ್ತ ಹೇಳ್ತಾ ಇದ್ದಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದಿರೋ ಇಲ್ಲವೋ ನಿಮ್ಮನ್ನ ಏನ್ ಮಾಡ್ರಿ? ಪರೀಕ್ಷೆ ಮಾಡ್ಕೊಡ್ರಿ. ಪೌಲ ತನ್ನ ಸಭೆಗೆ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರಾ, ಬೇರೆಯವರಿಗೆ ಇದ್ದೀರಾ ಅಂತ ಕೇಳಕ್ ಹೋಗ್ಬೇಡ್ರಿ. ಅವ್ರು ಇದ್ದಾರ ಅಂತ ಅವರಿಗೆ ಟೆಸ್ಟ್ ಮಾಡಕ್ ಹೋಗ್ಬೇಡ್ರಿ. ನೀನಿದ್ದೀಯಾ ಎಂಬುದಾಗಿ ನಿನ್ನನ್ನು ನೀನು ಪರೀಕ್ಷೆ ಮಾಡು. ಹಲ್ಲೆಲೂಯಾ. ಅದಕ್ಕೆ ನಂಬರ್ 1 ದೇವರ ವಾಕ್ಯ ಹೇಳ್ತೈತಿ, ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ನಿನ್ನ ದೃಷ್ಟಿ ಇರಬೇಕು. ಇವತ್ತು ಅನೇಕ ಸಾರಿ ನಮ್ಮ ದೃಷ್ಟಿ ಎಲ್ಲೆಲ್ಲೋ ಹೋಗ್ತದೆ, ಹಣದ ಮೇಲೆ ಹೋಗ್ತದೆ, ಬಹಳ ದೃಷ್ಟಿ. ಹಲ್ಲೆಲೂಯಾ. ಕೆಲಸದ ಮೇಲೆ ನಮ್ಮ ದೃಷ್ಟಿ ಹೋಗ್ತದೆ. ಆದ್ರೆ ಇಲ್ಲಿ ಭಕ್ತ ಹೇಳ್ತಾನೆ, ನಿನ್ನ ದೃಷ್ಟಿ ಯಾವುದರ ಮೇಲೆ ಇದೆ? ರಣರಂಗದಲ್ಲಿ ನೀವು ಓಡುವಾಗ ನೋಡ್ರಿ, ರನ್ನಿಂಗ್ ರೇಸ್ ಓಡ್ತಾರೆ ಜನ, ಓಡ್ತಾರೆ ಇಲ್ಲ? ಓಡಬೇಕಾದ್ರೆ ಅವ್ರು ಹೆಂಗ್ ಓಡ್ತಾರೆ? ಅಂತ ಓಡ್ತಾರ? ಏನ್ ಮಾಡ್ತಾರೆ? ಹೆಂಗಿರ್ತದೆ ಅವರ ನೋಟ? ಹೆಂಗಿರ್ತದೆ ದೃಷ್ಟಿ? ಆ ಗುರಿ ಎಲ್ಲೈತೋ ಅಲ್ಲಿರ್ತದೆ ದೃಷ್ಟಿ. ಆ ಕಡೆ ಈ ಕಡೆ ನೋಡ್ಕಂತ ಹಲ್ಕಿಸ್ಕಂತ ಓಡ್ತಾರ? ಹೇಳ್ರಿ, ಕುದುರೆ ಎಷ್ಟು ಜನ ನೋಡಿ, ರೇಸ್ ಕುದುರೆ ಎಷ್ಟು ಜನ ನೋಡಿ, ಟಿವಿಲ್ ಆದ್ರೂ ಪರವಾಗಿಲ್ಲ, ಮೊಬೈಲ್ ಆದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಆದ್ರೂ ಪರವಾಗಿಲ್ಲ, ಎಷ್ಟು ಜನ ನೋಡಿ. ಆ ಕುದುರೆಗೆ ನೀವು ನೋಡಿರ್ಬೇಕಾದ್ರೆ ಆ ಕುದುರೆಗೆ ಏನ್ ಕಟ್ಟಿರ್ತಾರೆ ಗೊತ್ತಾ? ಒಂದು ಮಾಸ್ಕ್ ಅನ್ನ ಹಾಕಿರ್ತಾರೆ, ಮಾಸ್ಕ್. ಹಲ್ಲೆಲೂಯಾ. ಯಾಕೆ? ಈ ಕಡೆ ಅದು ಫುಲ್ ಆಗಿ ಈ ಕಡೆ ಬಂದಿರ್ತದೆ. ಯಾಕೆ ಗೊತ್ತಾ? ಆ ಕುದುರೆಯ ದೃಷ್ಟಿ ಮುಂದೆನೆ ಇರ್ಬೇಕಂತ. ಒಂದ್ ವೇಳೆ ಆ ಕುದುರೆ ಅಕ್ಕಪಕ್ಕ ನೋಡಿದ್ರೆ ಏನಾಗ್ತದೆ? ಕುದುರೆ ತಪ್ಪು ಹೋಗ್ತದೆ, ರೇಸ್ ಅಲ್ಲಿ ಗೆಲ್ಲಕ್ಕಾಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ರೇಸ್ ಕುದುರೆಯನ್ನ ಫುಲ್ ಪ್ಯಾಕಪ್ ಮಾಡ್ತಾರೆ. ಫುಲ್ ಪ್ಯಾಕಪ್ ಮಾಡಿ ಆ ಕಣ್ಣು ಆ ಕಡೆ ಈ ಕಡೆ ಹೋದ್ರು ಕುದುರೆಗೆ ಏನು ಆ ಕಡೆ ಈ ಕಡೆ ಕಾಣಬಾರ್ದು. ಒಂದ್ ವೇಳೆ ಕಂಡ್ರೆ ಏನ್ ಮಾಡ್ತದೆ ಕುದುರೆ? ಅದು ಡೈರೆಕ್ಷನ್ ಬದಲಾವಣೆ ಮಾಡಿಕೊಂಡು ಈ ಕಡೆ ಓಡಿದ್ರು ಓಡ್ತೆ, ಈ ಕಡೆ ಓಡಿದ್ರು ಓಡ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ? ಕುದುರೆ ಓಡಿಸುವವನು ಅದರ ಕಣ್ಣಿಗೆ ಪಟ್ಟಿಯನ್ನ ಕಟ್ತಾನೆ. ಯಾಕೆ ಗೊತ್ತಾ? ಅದ್ರ ಗುರಿ ಇರ್ತದೆ. ರನ್ನಿಂಗ್ ರೇಸ್ ಅಲ್ಲಿ ಓಡೋರು ನೋಡ್ರಿ ನೀವು ಬೇಕಾದ್ರೆ, ಅವ್ರು ಏನ್ ಮಾಡ್ತಾರೆ? ಆ ಕಡೆ ಈ ಕಡೆ ಅವ್ರು ಚಪ್ಪಾಳೆ ಹೊಡೆದು ಏನ್ ಮಾಡ್ತಾರೆ? ಆ ಕಡೆ ಈ ಕಡೆ ಜನ ಎಲ್ಲ ಕುಂತಿರ್ತಾರೆ ಗೊತ್ತಾ? ಸ್ಟೇಡಿಯಂ ಅಲ್ಲಿ ಕುಂತಿರ್ತಾರೆ ಜನ, ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ಅವ್ರು ಏನ್ ಮಾಡ್ತಿರ್ತಾರೆ? ಹುರು ತುಂಬಿಸ್ತಾರೆ. ಯಾವತ್ತು ರನ್ನಿಂಗ್ ರೇಸ್ ಅಲ್ಲಿ ಓಡುವಂತ ವ್ಯಕ್ತಿ ಯಾರ್ಯಾರು ಚಪ್ಪಾಳೆ ಹೊಡಿತಾ ಇದ್ದಾರೆ? ಯಾರು ನಮ್ ಚಿಕ್ಕಪ್ಪ ಇದ್ದಾನೆ, ನಮ್ಮ ಅಕ್ಕಿದಾಳ ಅಂತ ನೋಡಲ್ಲ ಅವನು. ಅವನು ಯಾರಾದ್ರೂ ಸೀಟೆ ಹೊಡ್ಕೊಂಡ್ಲಿ, ಯಾರಾದ್ರೂ ಚಪ್ಪಾಳೆ ಹೊಡಿಲಿ, ನಾನ್ ನನ್ನ ಗುರಿಯನ್ನು
ಅದಕ್ಕಾಗಿ ಇಲ್ಲಿ ಭಕ್ತನು ಹೇಳ್ತಾನೆ, ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ನಿನ್ನ ದೃಷ್ಟಿ ಇರಬೇಕು. ಯೇಸುವಿನ ಮೇಲೆ ನಿನ್ನ ದೃಷ್ಟಿ ಇಟ್ಟು ನೀನು ನಿನಗೆ ನೇಮಕವಾದ ಓಟವನ್ನು ಓಡಬೇಕು. ಯೇಸುಸ್ವಾಮಿ ಮೇಲೆ ನಿನ್ನ ದೃಷ್ಟಿ ಇಡುವಾಗ ಅನೇಕ ಸಾರಿ ಸೈತಾನ ಏನ್ ಮಾಡ್ತಾನೆ, ನಿನ್ನ ದೃಷ್ಟಿಯನ್ನ ಬೇರೆ ಕಡೆ ಚೇಂಜ್ ಮಾಡೋದಕ್ಕೆ ನೋಡ್ತಾನೆ. ನೀನು ಭಕ್ತಿ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ನಿನಗೆ ನೇಮಕವಾದ ಓಟದಲ್ಲಿ ನೀನು ಓಡುವಾಗ ಸೈತಾನ ನಿನ್ನ ಮನಸ್ಸನ್ನ ಪ್ರೇರೇಪಣೆ ಮಾಡಿ ನಿನ್ನ ದೃಷ್ಟಿಯನ್ನ ಬೇರೆ ಕಡೆ ಹೋಗೋ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ. ಇಂದು ದಿವಸ ಯೇಸು ಸ್ವಾಮಿ ನೀರನ್ನ ಮೇಲೆ ನಡ್ಕೊಂಡು ಬರ್ತಾ ಇದ್ದ. ಬೆಳಗಿನ ಜಾವ 4 ಗಂಟೆ ಆಗಿ ಅವಾಗ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರುವಾಗ ಈ ಕಡೆಯಿಂದ ಶಿಷ್ಯಂದಿರು ಬೋಟಲ್ಲಿ ಬರ್ತಾ ಇದ್ರು, ದೋಣಿಯಲ್ಲಿ ಬರ್ತಾ ಇರುವಾಗ ಬಹಳ ಕತ್ತಲಾಗಿತ್ತು ಸಮುದ್ರದಲ್ಲಿ. ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಬಿಳಿ ವಸ್ತ್ರ ಹಾಕೊಂಡು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಅವಾಗ ಈ ದೋಣಿಯಲ್ಲಿ ಇರುವಂತಹ ಶಿಷ್ಯಂದಿರು ಎಷ್ಟು ವರ್ಷದಿಂದ ಇದ್ರು ಯೇಸು ಸ್ವಾಮಿ ಜೊತೆ? 3 ವರ್ಷದಿಂದ ಇದ್ರು. ಎಷ್ಟು ವರ್ಷ? 3 ವರ್ಷದಿಂದ ಇದ್ರು ಯೇಸು ಸ್ವಾಮಿ ಜೊತೆ. ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರುವಾಗ, ಹಲ್ಲೆಲೂಯಾ, ಯಾವ ಶಿಷ್ಯಂದಿರು ಯೇಸು ಸ್ವಾಮಿ ದೇವರಂತ ಹೇಳಿದ್ರು ಅದೇ ಶಿಷ್ಯಂದಿರು ಈಗ ಯೇಸು ಸ್ವಾಮಿ ಏನಂತಾರೆ? ದೆವ್ವ ಅಂತ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಿಳಿ ವಸ್ತ್ರ ಹಾಕೊಂಡು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇರುವಾಗ ಅಯ್ಯೋ ದೆವ್ವ ದೆವ್ವ ಅಂತ ಹೇಳ್ತಾ ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಾಗ ಅಲ್ಲಿ ಇದ್ದಂತ ಒಬ್ಬ ಶಿಷ್ಯ ಯೇಸುವಿಗೆ ಬಹಳ ಹತ್ತಿರವಾಗಿದ್ದವ. ಯೇಸು ಸ್ವಾಮಿಗೆ ಇವನ ಮೇಲೆ ಬಹಳ ಪ್ರೀತಿ ಇತ್ತು, ಇವನಿಗೆ ಯೇಸು ಸ್ವಾಮಿ ಮೇಲೆ ಬಹಳ ಪ್ರೀತಿ ಇತ್ತು. ಅವನ ಹೆಸರು ಪೇತ್ರ ಎಂಬುದಾಗ. ಹಲ್ಲೆಲೂಯಾ. ಅವಾಗ ಪೇತ್ರ ಹೇಳ್ತಾನೆ, ಇದು ದೆವ್ವ ಅಲ್ಲ, ಇದು ಯೇಸು ಸ್ವಾಮಿ. ಹಲ್ಲೆಲೂಯಾ. ಇವರು ಈ ರೀತಿಯಾಗಿ ಹೆದರುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಅಂಜಬೇಡ್ರಿ, ನಾನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಅವಾಗ ಅಲ್ಲಿದ್ದವರು ಹಲ್ಲೆಲೂಯಾ ಅವ್ರಿಗೆ ನಂಬಿಕೆ ಬಂದಿಲ್ಲ. ಅವಾಗ ಪೇತ್ರ ಕೇಳ್ತಾನೆ, ಅಲ್ಲಿ ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಏನ್ ಮಾಡು, ಅಪ್ಪಣೆ ಕೊಡು. ಹಲ್ಲೆಲೂಯಾ. ಪೇತ್ರ ಹೇಳ್ತಾನೆ, ಗಮನ ಇಟ್ಟು ಕೇಳ್ರಿ, ಸ್ವಾಮಿ ನೀನೇ ಆದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಏನ್ ಮಾಡು, ಅಪ್ಪಣೆ ಕೊಡು. ಯೇಸು ಸ್ವಾಮಿ ಹೇಳ್ತಾನೆ, ಆಯ್ತು ಬಾ ಅಂತ ಹೇಳುವಾಗ ಅಲ್ಲಿ ಪಕ್ಕದಲ್ಲಿ ಇರೋರು ಒಂದ್ ವೇಳೆ ಹೇಳಿರ್ಬೋದು ಪೇತ್ರನಿಗೆ, ಹೋಗ್ಬೇಡವೋ, ಏನ್ ಮಾಡ್ಬೇಡ, ಹೋಗ್ಬೇಡ. ಒಂದ್ ವೇಳೆ ದೆವ್ವ ಆಗಿದ್ರೆ, ಹಲ್ಲೆಲೂಯಾ, ಒಂದ್ ವೇಳೆ ರಾವಾಗಿದ್ರೆ ನೀನು ಏನ್ ಮಾಡ್ತೈತಿ, ಅದನ್ನು ಬಿಡ್ತೈತಿ, ಹೋಗ್ಬೇಡ. ಹಲ್ಲೆಲೂಯಾ. ಅವನಿಗೆ ಒಂದು ನಂಬಿಕೆ ಇತ್ತು, ನನ್ನ ದೇವರು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರೆದಾತ ದೇವರು ನಂಬಿಕಸ್ತನು, ನನ್ನನ್ನ ಏನ್ ಮಾಡಕ್ ಬಿಡಲ್ಲ ದೇವರು, ಮುಳುಗೋದಕ್ಕೆ ಬಿಡಲ್ಲ ಅಂತ ಹೇಳಿ ಅವನು ನಂಬಿಕೆಯಿಂದ ಹೆಜ್ಜೆ ಇಡ್ತಾನೆ. ಅವನೇನಾಗಿಲ್ಲ, ಮುಳುಗಲಿಲ್ಲ. ಹಲ್ಲೆಲೂಯಾ. ನಡ್ಕೊಂಡು ನೀರಿನ ಮೇಲೆ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಅಲ್ಲಿದ್ದಾರೆ. ಇವನು ನಡ್ಕೊಂಡು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇರುವಾಗ ಎಲ್ಲಿವರೆಗೂ ಇವನ ದೃಷ್ಟಿ ಯೇಸುವಿನ ಮೇಲಿತ್ತು ಅಲ್ಲಿವರೆಗೂ ಅವನು ಏನಾದ, ಚೆನ್ನಾಗೆ ನೀರಿನ ಮೇಲೆ ನಡ್ಕೊಂಡು ಹೋದ. ಸ್ವಲ್ಪ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಇರುವಾಗ ಸ್ವಲ್ಪ ಅವನ ದೃಷ್ಟಿ ಏನಾಯ್ತು, ಎಡವಟ್ಟಾಗ್ಬಿಟ್ಟು. ಎಡವಟ್ಟಾಗಿ ನಡ್ಕೊಂಡು ಹೋಗ್ತಾ ಈ ಕಡೆ ತಿರುಗ್ಬಿಟ್ಟ, ಈ ಕಡೆ ಸ್ವಲ್ಪ ತಿರುಗ್ಬಿಟ್ಟ. ತಿರುಗಿದಾಗ ಏನು ಅಲೆಗಳು ಬರ್ತಿತ್ತಲ್ಲ, ಏನು ಬಿರುಗಾಳಿಗಳು ಬರ್ತಿತ್ತಲ್ಲ, ಹಲ್ಲೆಲೂಯಾ, ಆ ಬಿರುಗಾಳಿಯ ಮೇಲೆ ಅವನ ದೃಷ್ಟಿ ಹೋದ ಮೇಲೆ, ಆ ಅಲೆಗಳ ಮೇಲೆ ಅವನ ದೃಷ್ಟಿ ಹೋದ ಮೇಲೆ ಅವನ ನಂಬಿಕೆ ಏನಾಯ್ತು, ಕಳ್ಕೊಳಕ್ ಸ್ಟಾರ್ಟ್ ಮಾಡ್ದ. ಅವನೇನಾಗ್ತಾ ಇದ್ದಾನೆ, ಗಮನ ಇಟ್ಟು ಕೇಳ್ರಿ, ಎಷ್ಟು ಸುಂದರವಾಗಿದೆ ನೋಡಿ. ಎಲ್ಲಿವರೆಗೂ ಅವನ ದೃಷ್ಟಿ ಯೇಸುವಿನ ಮೇಲೆ ಇತ್ತು, ಅವನೇನಾದ, ನಡ್ಕೊಂಡು ಹೋಗ್ತಾ ಇದ್ದ ನೀರಿನ ಮೇಲೆ. ನಡ್ಕೊಂಡು ಹೋಗುವಾಗ, ಓ ನಾನು ಪರ್ಫೆಕ್ಟ್, ನಾನು ಏನ್ ಮಾಡ್ತಾ ಇದ್ದೀನಿ, ನೀರಿನ ಮೇಲೆ ನಡೀತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಆ ಕಡೆ ಈ ಕಡೆ ಏನ್ ಮಾಡ್ದ, ನೋಡಿದಾಗ ಈ ಅಲೆಗಳನ್ನ ನೋಡಿ, ನೀರುಗಳನ್ನ ನೋಡಿ, ಹಲ್ಲೆಲೂಯಾ, ಬಿರುಗಾಳಿಯನ್ನ ನೋಡಿ ಏನ್ ನೆನಪಾಯ್ತು ಅವನಿಗೆ, ಶಿಷ್ಯಂದಿರು ಹೇಳಿದ್ರಲ್ಲ ಹೋಗ್ಬೇಡವೋ, ಒಂದ್ ವೇಳೆ ಏನಾಗಿದ್ರೆ, ಭೂತ ಆಗಿದ್ರೆ ಅದು ನೆನಪು ಬಂದ್ಬಿಡ್ತು ಅವನಿಗೆ. ಯಾವ್ದು ನೋಡಿ, ಅಲೆಗಳನ್ನ ನೋಡಿ, ನೀರನ್ನ ನೋಡಿ, ಗಾಳಿಯನ್ನ ನೋಡಿ, ಅವಾಗ ಅವನು ಮುಳುಗ್ತಾ ಇದ್ದಾನೆ. ಹಲ್ಲೆಲೂಯಾ. ಮುಳುಗೋ ಟೈಮಲ್ಲಿ ಯೇಸುವೇ ಕಾಪಾಡು ಕಾಪಾಡು ಕಾಪಾಡು. ಬಹಳ ಜನ ಹಿಂಗೆ, ಹಲ್ಲೆಲೂಯಾ, ಬಹಳ ಜನ ಹಿಂಗೆ ಅವರ ಜೀವನ ಚೆನ್ನಾಗಿ ನಡೀತಿರುವಾಗ ಅವ್ರ ಬಾಯಿ ಒಂದು ಸ್ತೋತ್ರ ಬರಲ್ಲ, ಚರ್ಚಿಗೆ ಬರಲ್ಲ, ಪ್ರಾರ್ಥನೆಗೆ ಬರಲ್ಲ, ಬೈಬಲ್ ಅಂತೂ ಮುಟ್ಟದೇ ಇಲ್ಲ. ಹಲ್ಲೆಲೂಯಾ. ಬ್ಯಾಗ್ ಒಳಗೆ ಹಾಕಿ ಬೈಬಲ್ನ ಗೋಡೆಯಲ್ಲಿ ನೇತಾಕಿದ್ರೆ ಆ ಬೈಬಲ್ ನೆಕ್ಸ್ಟ್ ತೆಗೆದೆ ಅವಾಗ ನೆಕ್ಸ್ಟ್ ಭಾನುವಾರ. ಇನ್ನು ಕೆಲವರು ಬೈಬಲ್ ನೋಡ್ಬೇಕು, ನೀವು 20 ವರ್ಷ ವಿಶ್ವಾಸಿಗಳ ಬೈಬಲ್ ಹೊಸ ಇದ್ದಂಗಿರ್ತದೆ. ಏನಾಗಿರ್ತದೆ, ಹಿಂಗ ಓಪನ್ ಮಾಡಿದ್ರೆ ಹೊಸ ವಾಸನೆ ಗಮ್ ಅಂತ ಇರ್ತದೆ ಮೋಸ್ಟ್ಲಿ. ಹಲ್ಲೆಲೂಯಾ. ಓಪನ್ ಮಾಡಲ್ಲ ಬಹಳ ಜನ. ಹಂಗೆ ಕಷ್ಟ ಬಂದಾಗ ಮುಳುಗು ಹೋಗುವಾಗ ಯೇಸುವೇ ಕಾಪಾಡು. ಇಲ್ಲಿ ಪೇತ್ರ ಮುಳುಗ್ತಾ ಇದ್ದಾನೆ, ಅವಾಗ ಯೇಸು ಸ್ವಾಮಿ ಕರೀತಾನೆ, ಯೇಸುವೇ ಕಾಪಾಡು. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ. ಹಲ್ಲೆಲೂಯಾ. ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ.
3 ವರ್ಷದಿಂದ ನೀವು ನನ್ನ ಜೊತೆ ಇದ್ದೀರಾ. 3 ವರ್ಷದಿಂದ ಹಾಲೆಲೂಯ ನಾನು ಮಾಡುವಂತ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ನೋಡಿದ್ದೀರ. 3 ವರ್ಷಗಳಿಂದ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನೀವು ನನ್ನ ಸಂಗಡ ಬಂದಿದ್ದೀರ. ಆದ್ರೂ ಕೂಡ ನಿಮಗೆ ನಂಬಿಕೆ ಇಲ್ವಾ? ಅಲ್ಪ ವಿಶ್ವಾಸಿಗಳಿರ. ಯಾಕೆ ನಿಮಗೆ ನಂಬಿಕೆ ಇಲ್ಲ? ಯಾಕೆ ನೀವು ಸಂದೇಹ ಪಡ್ತಾ ಇದ್ದೀರಿ ಎಂಬುದಾಗಿ ಸ್ವಾಮಿ ಇವತ್ತು 10 ವರ್ಷದಿಂದ 15 ವರ್ಷದಿಂದ ಅನೇಕ ವಿಶ್ವಾಸಿಗಳ ಸಭೆ ಬಂದ್ರು ಕೂಡ ಅವ್ರು ಯಾಕೆ ಒಂದು ಅದ್ಭುತವನ್ನು ಅವ್ರ ಜೀವಿತದಲ್ಲಿ ನೋಡಕ್ ಆಗ್ತಾ ಇಲ್ಲ? ಯಾಕೆ ಒಂದು ಬಿಡುಗಡೆಯನ್ನು ಅವ್ರ ಜೀವಿತದಲ್ಲಿ ನೋಡಕ್ ಆಗ್ತಲ್ಲ? ಯಾಕೆ ಅವರ ಸಾಲಗಳು, ಸಂಕಷ್ಟಗಳು, ಕಣ್ಣೀರುಗಳು, ರೋಗ ರುಜಿನಗಳು ತೀರ್ತಾ ಇಲ್ಲ? ಕಾರಣ ಏನು ಗೊತ್ತಾ? ನಿಮಗೆ ನಂಬಿಕೆ ಇಲ್ಲ. ಪ್ರತಿ ದಿನ ಹೆಜ್ಜೆ ಇಡುವಾಗ ಅಲ್ಪ ವಿಶ್ವಾಸ ಮಾಡ್ತಾ ಇದ್ದೀರಿ. ಪ್ರತಿ ದಿನ ಎದ್ದೇಳುವಾಗ ನಂಬಿಕೆ ಇಲ್ಲದವರಾಗಿ ಎದ್ದೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನೀನು ನಂಬಿದ್ರೆ ದೇವರ ಮಹಿಮೆ. ಅದಕ್ಕೆ ಇಲ್ಲಿ ಭಕ್ತ ಹೇಳ್ತಾನೆ, ನಂಬಿಕೆಯನ್ನ ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ನಿನ್ನ ದೃಷ್ಟಿ ಇರಬೇಕು. ಇದೇ ಇರೋದು. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳ್ರಿ, ನಿದ್ದೆ ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ಬೇಡ್ರಿ. ಹಲ್ಲೆಲೂಯಾ. ಯಾರು ನಿದ್ದೆ ಮಾಡ್ತಾರೆ ಅವರಿಗೆ 5 ನಿಮಿಷ ಎದ್ದು ನಿಲ್ಬೇಕು. ಯಾರು ನಿದ್ದೆ ಮಾಡ್ತಾರೆ 5 ನಿಮಿಷ ಎದ್ದು ನಿಲ್ಬೇಕು. ಹಲ್ಲೆಲೂಯಾ. ಎದ್ದು ನಿಲ್ಬೇಕು. ಯಾವ ವಾಕ್ಯ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಪ್ರತಿದಿನ ನಿದ್ದೆ ಮಾಡೋದೇ ಆಗ್ಬಿಟ್ಟೈತೆ ನಿಮ್ ಕೆಲಸ. ನಮ್ ಕೆಲಸ ಏನು ಹೇಳೋದು, ನಿಮ್ ಕೆಲಸ ಹಂಗಿರಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಭಕ್ತ ಹೇಳ್ತಾನೆ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನಾಗಿರುವ ಯೇಸುವಿನ ಮೇಲೆ ನಿನ್ನ ನಂಬಿಕೆ, ನಿನ್ನ ದೃಷ್ಟಿ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. 1ನೇ ವಚನ ನೋಡ್ರಿ, ಅದೇ ಅಧ್ಯಾಯ 1ನೇ ವಚನ ಹೇಳ್ತತೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಉಪಾಧಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ, ಹತ್ತಿಕೊಳ್ಳುವ ಪಾಪವನ್ನ ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನ ಹುಟ್ಟಿಸುವವನು, ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಎಲ್ಲರೂ ಹೇಳ್ರಿ, ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ, ಹತ್ತಿಕೊಳ್ಳುವ ಪಾಪವನ್ನ ತೆಗೆದಿಡಬೇಕು. ಈಗ ರನ್ನಿಂಗ್ ರೇಸ್ ಅಲ್ಲಿ ಓಡೋರು ನೋಡಿರ? ಎಷ್ಟು ಜನ ರನ್ನಿಂಗ್ ರೇಸ್ ಅಲ್ಲಿ ಓಡೋರ್ನ ನೋಡಿದ್ದೀರಿ? ಎಷ್ಟು ಜನ ಓಡಿರಿ? ಈಗ ರನ್ನಿಂಗ್ ರೇಸ್ ಅಲ್ಲಿ ಓಡೋರು ಹೆಂಗ್ ಓಡ್ತಾರೆ? ಶೊಟ್ರ ಮೇಲೆ ಶೊಟ್ರು, ಅದ್ರ ಮೇಲೆ ಒಂದು ಶೊಟ್ರು, ಅದ್ರ ಮೇಲೆ ಒಂದು ರೈನ್ ಕೋಟು ಹಾಕೊಂಡು, ಚಡ್ಡಿ ಮೇಲೆ ಚಡ್ಡಿ, ಚಡ್ಡಿ ಮೇಲೆ ಒಂದು ನೈಟ್ ಪ್ಯಾಂಟು, ನೈಟ್ ಪ್ಯಾಂಟ್ ಮೇಲೆ ಒಂದು ಬಲೂನ್ ಫಿಟ್ ಪ್ಯಾಂಟು ಹಾಕೊಂಡು ಓಡಿದಾರ? ಹೆಂಗ್ ಓಡ್ತಾರ ಅಂತ ರನ್ನಿಂಗ್ ರೇಸ್? ಒಂದು ಚಡ್ಡಿ, ಒಂದು ಬನಿ. ಹಲ್ಲೆಲೂಯಾ. ಯಾಕೆ ಅವರು ಒಂದು ಚಡ್ಡಿ ಬನಿನಲ್ಲಿ ಓಡ್ತಾರೆ? ಯಾಕಂದ್ರೆ ಅವ್ರಿಗೆ ಏನಾದ್ರೂ ಭಾರ ವಸ್ತ್ರವನ್ನು ಹಾಕೊಂಡ್ರೆ ಅವ್ರು ಏನಾಗಲ್ಲ, ಓಡಕ್ಕಾಗಲ್ಲ. ರನ್ನಿಂಗ್ ರೇಸ್ ಅಲ್ಲಿ ಯಾರು ಜರ್ಕಿನ್ ಮೇಲೆ ಜರ್ಕಿನ್, ಶೊಟ್ರ ಮೇಲೆ ಶೊಟ್ರ ಹಾಕೊಂಡು, ಹಲ್ಲೆಲೂಯಾ, ದಪ್ಪ ಶೂ ಹಾಕೊಂಡು, ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕೊಂಡು ಓಡಲ್ಲ. ಹಲ್ಲೆಲೂಯಾ. ಅವನ ಓಡ್ತಾನಂದ್ರೆ ಅವನೇನು ಓಟಗಾರನೇ ಅಲ್ಲ. ಅವನು ಏನ್ ಮಾಡ್ತಾನೆ? ಒಂದು ತೆಳು ಚಡ್ಡಿ, ಒಂದು ತೆಳು ಬನಿನ ಹಾಕೊಂಡು ಓಡ್ತಾನೆ. ಯಾಕೆ ಗೊತ್ತಾ? ಅವನಿಗೆ ಭಾರ ಹಾಕಬಾರ್ದು. ಇವತ್ತು ಕ್ರಿಸ್ತನ ನಂಬಿಕೆಯಲ್ಲಿ ದೃಷ್ಟಿ ಇಟ್ಟು ನಾವು ಓಡುವಾಗ ಬೈಬಲ್ ಹೇಳ್ತದೆ, ನಮಗೆ ಅಭ್ಯಂತರ ಮಾಡುವ ಭಾರವನ್ನು ನಾವು ತೆಗೆದಿಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಅಭ್ಯಂತರ ಮಾಡುವ ಭಾರವನ್ನ, ಹತ್ತಿಕೊಳ್ಳುವಂತ ಪಾಪವನ್ನ ನಾವು ಸಹ ತೆಗೆದಿಟ್ಟು ಯೇಸು ಸ್ವಾಮಿ ನಮಗೆ ಕೊಟ್ಟಂತ ಓಟದಲ್ಲಿ ನಾವು ಓಡಬೇಕು. ಇವತ್ತು ಕ್ರೈಸ್ತರಿಗೆ ಯಾಕೆ ಓಡಕ್ಕಾಗ್ತಾ ಇಲ್ಲ ಗೊತ್ತಾ? ಎಲ್ಲಾ ಭಾರವನ್ನು ಅವ್ರು ಹೊತ್ಕೊಂಡೆ. ಹಲ್ಲೆಲೂಯಾ. ಈಗ ಒಬ್ಬ ಮನುಷ್ಯನಿಗೆ ಒಂದು 50 kg ಭಾರ ಕೊಟ್ಟು ಓಡು ಅಂದ್ರೆ ಎಷ್ಟು ದೂರ ಓಡಬಹುದು? ಇಲ್ಲಿಂದ ಮೂರಿಗಟ್ಟೆಗೆ ಓಡ್ತಾನೆ. ಅದೇ ಅವನಿಗೆ ಯಾವ ಭಾರ ಇಲ್ಲಪ್ಪ, ಫ್ರೀ ಆಗಿದ್ದಾನೆ ಅಂದ್ರೆ ಅವನು ಓಡಂದ್ರೆ ಬಸ್ ಸ್ಟ್ಯಾಂಡ್ ವರೆಗೂ ಓಡ್ಬಾರ್ದು. ಹಲ್ಲೆಲೂಯಾ. ಇವತ್ತು ಕ್ರೈಸ್ತರು ಯಾಕೆ ಅವರ ಓಟವನ್ನ ಅರ್ಧಕ್ಕೆ ಕಡೆಗಾಣಿಸ್ತಾ ಇದ್ದಾರೆ? ಯಾಕೆ ಕ್ರೈಸ್ತರು ಓಡುವಾಗ ಬಿದ್ದು ಹೋಗ್ತಾ ಇದ್ದಾರೆ? ಯಾಕೆ ಕ್ರೈಸ್ತರಿಗೆ ಓಡಕ್ ಆಗ್ತಾ ಇಲ್ಲ? ಕಾರಣ ಇಷ್ಟೇ, ಅವರ ಅನೇಕ ಭಾರಗಳು ಅವರ ತಲೆ ಮೇಲಿದೆ. ಯಾವ ಭಾರ? ಸಾಲದ ಭಾರ. ಹಲ್ಲೆಲೂಯಾ. ಸಾಲದ ಭಾರ, ಚಿಂತೆ. ಒಂದ್ ದಿವಸ ಯೇಸು ಸ್ವಾಮಿ ಮಾರ್ತಾ ಮರಿಯಳ ಮನೆಗೆ ಹೋದ್ರು. ಮಾರ್ತಾ ಮರಿಯಳ ಮನೆಗೆ ಹೋದಾಗ ಅಲ್ಲಿ ಯಾರ ಅಡ್ಗೆ ಕೆಲಸ ಮಾಡ್ತಾ ಇದ್ರು? ಮಾರ್ತಳು. ಹಲ್ಲೆಲೂಯಾ. ಮಾರ್ತಳು ಅಡಿಗೆ ಕೆಲಸ ಮಾಡ್ತಾ ಇದ್ಲು. ಮಾಡುವಾಗ ಈ ಮರಿಯಳು ಯೇಸು ಸ್ವಾಮಿ ಪಾದದ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನ ಕೇಳ್ತಾ ಇದ್ದ. ಹಲ್ಲೆಲೂಯಾ. ವಾಕ್ಯವನ್ನ ಕೇಳ್ತಾ ಇರುವಾಗ ಈ ಮಾರ್ತಳು ಬಹಳ ಬ್ಯುಸಿ ಆಗಿದ್ಲು. ಯಾವುದರಲ್ಲಿ?
ಅಡಿಗೆ ಮಾಡೋ ಕೆಲಸದಲ್ಲಿ ಬಹಳ ಬ್ಯುಸಿ ಆಗಿದ್ದು ಮರಿಯಳು ಯೇಸು ಸ್ವಾಮಿಯ ಪಾದದ ಬಳಿಗೆ ಕೂತ್ಕೊಂಡು ವಾಕ್ಯವನ್ನ ಕೇಳ್ತಾ ಇದ್ದ. ಹಲ್ಲೆಲೂಯಾ. ವಾಕ್ಯವನ್ನ ಕೇಳುವಾಗ ಈ ಮರಿಯಳು ಹೇಳ್ತಾಳೆ, ಸ್ವಾಮಿ ನೋಡು, ಮಾಡ್ತಾಳೆ, ಹೇಳ್ತಾಳೆ ಅಡಿಗೆ ಮಾಡೋಳು, ಸ್ವಾಮಿ ನೋಡು, ನನ್ನ ಅಕ್ಕ ನನ್ನ ಒಬ್ಳನ್ನ ಇಲ್ಲಿ ಅಡಿಗೆ ಮಾಡಕ್ ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಅವಳಿಗೆ ಹೇಳು, ನನಗೆ ಬಂದು ಏನ್ ಮಾಡ್ಲಿ, ಹೆಲ್ಪ್ ಮಾಡ್ಲಿ. ಅವಾಗ ಯೇಸು ಸ್ವಾಮಿ ಹೇಳ್ತಾಳೆ, ಮಾಡ್ತಾಳೆ, ನೀನು ಅನೇಕ ಚಿಂತೆಯಲ್ಲಿ ಅನೇಕ ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ಬೇಕು. ಅಲ್ಲೆಲ್ಲೂ ಯೇಸು ಹೇಳ್ತಾನೆ, ಮಾಡ್ತಾಳೆ, ನೀನು ಅನೇಕ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇವತ್ತು ಅನೇಕ ಜನರಿಗೆ ಅಡಿಗೆ ಮಾಡೋದೇ ದೊಡ್ಡ ಕೆಲಸ, ಪಾತ್ರೆ ತೊಳೆಯೋದೇ ದೊಡ್ಡ ಕೆಲಸ, ನೆಲ ಒರೆಸೋದೇ ದೊಡ್ಡ ಕೆಲಸ. ಯಾಕೆ ಗೊತ್ತಾ? ಅವ್ರ ಮೇಲೆ ಆ ಭಾರ ಇರೋದ್ರಿಂದ ಕ್ರಿಸ್ತನ ಓಟದಲ್ಲಿ ಅವ್ರಿಗೆ ಓಡಕ್ಕಾಗ್ತಾ ಇಲ್ಲ, ಬೈಬಲ್ ಓದಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡಕ್ಕಾಗ್ತಾ ಇಲ್ಲ. ಕೇಳಿದ್ರೆ ಕೆಲಸ, ಕೇಳಿದ್ರೆ ಪಾತ್ರೆ ತೊಳೆಯೋದು, ಕೇಳಿದ್ರೆ ಬಟ್ಟೆ ತೊಳೆಯೋದು, ಕೇಳಿದ್ರೆ ನೆಲ ಒರೆಸೋದು. ಏನೋ ಇಡೀ ಪ್ರಪಂಚದಲ್ಲಿ ಇವರಷ್ಟು ನೆಲ ಒರೆಸೋರು ಯಾರು ಇಲ್ಲೇನಪ್ಪ, ಪ್ರಪಂಚದಲ್ಲಿ ಇವರಷ್ಟು ಪಾತ್ರೆ ತೊಳೆಯೋರು ಯಾರು ಇಲ್ಲೇನಪ್ಪ. ಪ್ರಪಂಚದಲ್ಲಿ ತೊಳೆಯದೇ ಬಟ್ಟೆ ವಾರಕ್ಕೆ ಒಂದ್ಸಲ, ತೊಳೆಯದೇ ಪಾತ್ರೆ ದಿನಕ್ಕೆ ಒಂದ್ಸಲ, ಬೆಳಿಗ್ಗೆವರೆಗೂ ಗುಡ್ಡೆ ಹಾಕೋಣದು, ರಾತ್ರಿ ಉಂಡಿದ್ದು, ಮಧ್ಯಾಹ್ನ ಉಂಡಿದ್ದು, ಬೆಳಿಗ್ಗೆ ಉಂಡಿದ್ದು, ಮಾರನೇ ದಿನ ಬೆಳಗ್ಗೆ ತೊಳೆಯೋದು. ಹಲ್ಲೆಲೂಯಾ. ಇಂಥವ್ರು ಹೇಳೋದೇನಂತೆ, ಕೆಲಸ, ಟೈಮ್ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಮೇಲೆ ಅದೊಂದು ಭಾರ ಇದೆ. ಆ ಭಾರವನ್ನ ನೀನೇನ್ ಮಾಡ್ಬೇಕು? ತೆಗೆದಿಡಬೇಕು. ಬಾಯ್ಬಿಟ್ಟು ಹೇಳ್ರಿ, ನಮಗೆ ಅಭ್ಯಂತರ ಮಾಡುವ ಭಾರವನ್ನ ನಾವು ತೆಗೆದಿಡಬೇಕು. ಪಕ್ಕದಲ್ಲಿ ಹೇಳ್ರಿ, ಅಣ್ಣ, ಅಭ್ಯಂತರ ಮಾಡುವ ಭಾರ ನೀನ್ ತೆಗೆದಿಡು, ಇಲ್ಲ ಅಂದ್ರೆ ರನ್ನಿಂಗ್ ರೇಸ್ ಅಲ್ಲಿ ಅರ್ಧಕ್ಕೆ ಬಿದ್ದೋಗ್ತೀಯ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಭಕ್ತ ಹೇಳ್ತಾನೆ, ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ ತೆಗೆದಿಡಬೇಕು, ಹತ್ತಿಕೊಳ್ಳುವಂತ ಪಾಪಗಳನ್ನ ತೆಗೆದಿಟ್ಟು ನಿಮಗೆ ನೇಮಕವಾದ ಓಟವನ್ನ ಏನ್ ಮಾಡ್ರಿ, ಸ್ಥಿರಚಿತ್ತದಿಂದ ಓಡ್ರಿ. ಅವಾಗ ದೇವರು ನಿಮಗೆ ಜೀವವೆಂಬ ಜಯಮಾಲೆಯನ್ನ ಕೊಡ್ತಾನೆ. ಹಲ್ಲೆಲೂಯಾ. 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 ಎಷ್ಟು ಸುಂದರವಾಗಿದೆ. ಅಭ್ಯಂತರ ಮಾಡುವ ಭಾರ. ಇವತ್ತು ಕೆಲಸಕ್ಕೆ ಹೋಗೋದೇ ಒಬ್ಬರಿಗೆ ಭಾರ, ಪಾತ್ರೆ ತೊಳೆಯದೇ ಒಂದು ಭಾರ, ಹಲ್ಲೆಲೂಯಾ, ಕಟ್ಟಿಗೆ ಕಡಿಯದೇ ಒಂದು ಭಾರ. ಆ ಭಾರದಲ್ಲಿ ಅವ್ರು ಇರೋದ್ರಿಂದ ಇವತ್ತು ಆಲಯಕ್ಕೆ ಬರಕ್ಕೆ ಅವರಿಗೆ ಟೈಮ್ ಆಗ್ತಾ ಇದೆ, ಕ್ರಿಸ್ತನ ನಂಬಿಕೆಯಲ್ಲಿ ಓಡೋದಕ್ಕೆ ಅವ್ರಿಗೆ ಟೈಮ್ ಆಗ್ತಿಲ್ಲ. ಪೌಲ ಹೇಳ್ತಾನೆ, ನಾನು ನನ್ನ ಓಟವನ್ನ ಏನ್ ಮಾಡಿದ್ದೇನೆ, ಕಡೆಗಾಣಿಸಿದ್ದೇನೆ. ಹಲ್ಲೆಲೂಯಾ. ಪೌಲ ಹೇಳ್ತಾನೆ, ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಬೈಬಲ್ ಅಲ್ಲಿ ಯಾವ ವ್ಯಕ್ತಿ ಈ ತರ ಹೇಳಿಲ್ಲ. ಹಲ್ಲೆಲೂಯಾ. ಎಷ್ಟು ಧೈರ್ಯವಾಗಿ ಹೇಳ್ತಾನೆ ನೋಡ್ರಿ, ನನ್ನ ಓಟವನ್ನ ನಾನು ಕಡೆಗಾಣಿಸಿದೆ. ಇವತ್ತು ಎಷ್ಟು ಜನ ನೀವು ಹೇಳಬೇಕು, ದೇವರು ನನಗೆ ಕೊಟ್ಟಂತ ಓಟವನ್ನು ನಾನು ಕಡೆಗಾಣಿಸ್ತೇನೆ. ಎಷ್ಟು ಜನ ಈ ತರ ಹೇಳಬೇಕು ಅಂತ ಹೇಳಬೇಕಾದ್ರೆ ನಿಮಗಿರುವಂತ ಭಾರವನ್ನ, ಹತ್ತಿಕೊಳ್ಳುವಂತ ಪಾಪವನ್ನ ನೀವು ತೆಗೆದುಕೊಳ್ಳಿ. ಕೆಲವರಿಗೆ ಎಷ್ಟೋ ಜನಕ್ಕೆ ಬೈಬಲ್ ಓದಕ್ಕೆ ಭಾರ, ಪ್ರಾರ್ಥನೆ ಮಾಡೋದಕ್ಕೆ ಭಾರ. ಹಲ್ಲೆಲೂಯಾ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಬರೋದಕ್ಕೆ, ಇನ್ನು ಕೆಲವರಿಗೆ ಆರಾಧನೆ ಮಾಡುವಾಗ ಚಪ್ಪಳಿ ಹೊಡೆಯಕ್ಕೆ ಭಾರ. ಏನ್ ಹೊಡೆಯಕ್ಕೆ ಹೇಳ್ರಿ, ಚಪ್ಪಳಿ ಹೊಡೆಯೋದಕ್ಕೆ ಭಾರ. ಇನ್ನು ಕೆಲವರಿಗೆ ಕೂತ್ಕೊಳ್ಳಕ್ಕೆ ಭಾರ. ಹಿಂಗಿದ್ದ ಮೇಲೆ ನೀವು ಹೆಂಗೆ ರನ್ನಿಂಗ್ ರೇಸ್ ಅಲ್ಲಿ ಓಡ್ತೀರಾ? ದೇವರ ಓಟದಲ್ಲಿ ನೀವು ಹೇಗೆ ಓಡ್ತೀರಿ? ಗಟ್ಟಿಯಾಗಿ ಚಪ್ಪಳಿ ಹೊಡೀರಂದ್ರೆ ಹೇಳ್ರಿ, ಚಪ್ಪಳಿ ಹೊಡೀರಂದ್ರೆ ಹೆಂಗ್ ಹೊಡಿತೀರಿ? ಏನೋ ಕೈ ಬಿದ್ದೋಗ್ತೇನೋ, ಇನ್ನೇನು ಅವ್ರಿಗೆ ನೀರು ಬಿಡಬೇಕು, ಗ್ಲೂಕೋಸ್ ಏರ್ಸ್ಬೇಕು. ಹಲ್ಲೆಲೂಯಾ. ಇನ್ನು ಆರಾಧನೆ ಮಾಡ್ರಿ ಅಂದ್ರೆ ನೋಡ್ರಿ, ನಿಮ್ಮ ಮೇಲೆ ಭಾರ ಇರೋದ್ರಿಂದ ಕ್ರಿಸ್ತನ ಓಟದಲ್ಲಿ ನೀವು ಓಡಕ್ಕಾಗ್ತಾ ಇದೆ. ಹಲ್ಲೆಲೂಯಾ. ಇನ್ನು ಕೆಲವರು ನೋಡ್ಬೇಕು, ಚಪ್ಪಳಿ ಹೊಡಿತಾ ಕೈ ಎತ್ತಂಗ ಹಾಕ್ಬೇಕು, ಮೈ ಮುಡ್ದಂಗ ಏನಾಗ್ಬೇಕು ಹೇಳ್ರಿ, ಕೈ ಎತ್ತಂಗ ಆಗ್ಬೇಕು ಬಹಳ ಜನ. ಇನ್ನು ಕೆಲವರು ಹಾಡು ಹೇಳ್ದಂಗೂ ಆಗ್ಬೇಕು, ಅಕಳಿಸ್ದಂಗೂ ಆಗ್ಬೇಕು. ಎರಡೆರಡು ಕೆಲಸ. ಕೈ ಎತ್ತರಿ, ಕೈ ಎತ್ತಂಗೂ ಆಗ್ಬೇಕು, ಮೈ ಮುರಿದಂಗೂ ಆಗ್ಬೇಕು. ಇವರಿಗೆ ಭಾರ ಇರೋದ್ರಿಂದ, ಇವರ ತಲೆ ಮೇಲೆ ಭಾರ ಇರೋದ್ರಿಂದ ಕ್ರಿಸ್ತನ ಓಟದಲ್ಲಿ ಇವ್ರಿಗೆ ಓಡಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದ್ ದಿವಸ ಇದ್ದಂತ ಭಕ್ತಿ ಇನ್ನೊಂದ್ ದಿವಸ ಇರಲ್ಲ. ಇವತ್ತು ಫುಲ್ಲು ಭಕ್ತಿ ಬಂದ್ರೆ ನಾಳೆ ದಿವಸ ಫುಲ್ಲು ಭಕ್ತಿ ಹೋಗಿರುತ್ತೆ. ಯಾಕೆ? ಇವರ ಮೇಲೆ ಭಾರ ಇರುವುದರಿಂದ. ಅದಕ್ಕೆ ಭಕ್ತ ಹೇಳ್ತಾನೆ, ಅಭ್ಯಂತರ ಮಾಡುವ ಭಾರವನ್ನ ಮತ್ತೆ ಹೇಳ್ರಿ, ಹತ್ತಿಕೊಳ್ಳುವಂತ ಪಾಪವನ್ನ ನಾವು ಸಹ
ತೆಗೆದಿಡಬೇಕು. ಹತ್ತಿಕೊಳ್ಳುವಂತ ಪಾಪ ಏನಿದು? ಹತ್ತಿಕೊಳ್ಳುವಂತ ಪಾಪ. ಹಲ್ಲೆಲೂಯಾ. ಪಾಪ ಎಷ್ಟು ಜನ ಗೊತ್ತು? ಪಾಪವಲ್ಲ ಪಾಪ. ಹಲ್ಲೆಲೂಯಾ. ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಹಲ್ಲೆಲೂಯಾ. ಹತ್ತಿಕೊಳ್ಳುವಂತ ಪಾಪವನ್ನು ನಾವು ತೆಗೆದಿಡಬೇಕು. ಏನಿದ್ರ ಅರ್ಥ? ಹತ್ತಿಕೊಳ್ಳುವಂತ ಪಾಪ. ಇವತ್ತು ಎಷ್ಟೋ ಜನಕ್ಕೆ ಸಭೆ ಒಳಗೆ ಬಂದ್ರೆ ಅವರು ಬಹಳ ನೀತಿವಂತರು. ಹಲ್ಲೆಲೂಯಾ. ಸಭೆ ಒಳಗೆ ಬಂದ್ರೆ ನೋಡ್ರಿ, ಇದ್ದಂಗೆ ಹೇಳಿದ್ರೆ ಒಂದು ಹಲ್ಲೆಲೂಯಾ ಬರಲ್ಲ, ಒಂದು ಸ್ತೋತ್ರ ಬರಲ್ಲ. ಹಲ್ಲೆಲೂಯಾ. ಸೈತಾನ ನಿದ್ದೆ, ಇಂಥ ಪ್ರಸಂಗ ಮಾಡುವಾಗ ಸೈತಾನ ಬೇಗ ನಿಮ್ಮಲ್ಲಿ ನಿದ್ದೆ ತಂದು ಹಾಕ್ತಾನೆ. ಯಾಕೆ ಗೊತ್ತಾ? ಇಂಥ ಪ್ರಸಂಗ ಕೇಳಿ ನೀವು ಬದಲಾಗಬಾರ್ದಲ್ಲ. ಅದಕ್ಕೆ ಏನ್ ಮಾಡ್ತಾನೆ? ಪಕ್ಕದಲ್ಲಿ ಕುತ್ಕೊಂಡು ಬಿಸಿ ಗಾಳಿ ಹೋಗ್ತಾನೆ. ಹೆಂಗೆ ನೀವು ಹಿಂಗೆ ಹೋಗ್ಬಿಡ್ತೀವಿ. ಪಕ್ಕದಲ್ಲೇ ಕುಂತಾನೆ ಸೈತಾನ. ಹಲ್ಲೆಲೂಯಾ. ಇಂಥ ವಾಕ್ಯ ನಿಮ್ ಕಿವಿಗೆ ಬೀಳಬಾರ್ದಂತ ಕಿವಿಲಿ ಏನು ಅಂತಾನೆ ಸೈತಾನ. ನೀವು ಪಕ್ಕದಲ್ಲಿರೋ ಸೈತಾನ ಓಡಿಸ್ರಿ. ಹೋಗಪ್ಪ ಅಲ್ಲ, ಗದ್ದರಿಸ್ರಿ, ಅವನು ಹೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಟ್ಟಿಯಾಗಿ ಎರಡು ಕೈ ಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಹತ್ತಿಕೊಳ್ಳುವಂತ ಪಾಪ ಏನಿದು? ಹತ್ತಿಕೊಳ್ಳುವಂತ ಪಾಪ. ಇವತ್ತು ಎಷ್ಟೋ ಜನರು ಸಭೆಗೆ ಬಂದ್ರೆ ಅವ್ರ ಬಾಯಿಂದ ಸ್ತೋತ್ರ ಬರ್ತದೆ, ಹೊರಗಡೆ ಹೋದ್ರೆ ಬ್ಯಾಡಾಗಿದ್ದು ಬರ್ತದೆ. ಹಲ್ಲೆಲೂಯಾ. ಸಭೆ ಒಳಗೆ ಮಾತ್ರ ವಿಶ್ವಾಸಿಗಳು, ಹೊರಗಡೆ ಅವಿಶ್ವಾಸಿಗಳು. ಸಭೆ ಒಳಗೆ ಮಾತ್ರ ಭಕ್ತಿವಂತರು, ಹೊರಗಡೆ ಹೋದಾಗ ಅವಿಭಕ್ತರು. ಹಲ್ಲೆಲೂಯಾ. ಸಭೆಗೆ ಬಂದಾಗ ಮಾತ್ರ ದೇವರು, ಹೊರಗಡೆ ಹೋದಾಗ ದೇವರೆಲ್ಲ ಏನಿಲ್ಲ, ಅವ್ರದೇ ಲೋಕದಲ್ಲಿ, ಅವ್ರದೇ ಭಾರದಲ್ಲಿ. ಹತ್ಕೊಳ್ಳುವಂತ ಪಾಪ ಏನಿದೆ? ಹತ್ಕೊಳ್ಳುವಂತ ಪಾಪ. ಇವತ್ತು ಅನೇಕ ಸಾರಿ ನೋಡ್ರಿ, ಆ ಬಾಗಿಲಲ್ಲಿ ಸೈತಾನ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಗಮನ ಇಟ್ಕೊಳ್ರಿ. ಹತ್ಕೊಳ್ಳುವಂತ ಪಾಪ ಏನಪ್ಪಾ ಅಂದ್ರೆ, ನೋಡ್ರಿ, ನೀವು ಚರ್ಚಿಗೆ ಬರ್ತೀರಿ. ಚರ್ಚಿಗೆ ಬರುವಾಗ ಆ ಹೊಸಲು ದಾಟಿ ಒಳಗೆ ಬರುವಾಗ ನೀವು ಭಕ್ತಿವಂತರಾಗಿ ಬರ್ತೀರಿ. ಹಲ್ಲೆಲೂಯಾ. ಭಕ್ತಿವಂತರು ಬಂದ ತಕ್ಷಣ ಈ ಸೀಟಲ್ಲಿ ಕೂತಿದ ತಕ್ಷಣ ಪ್ರೇರೇಪಣೆ ಆಗಿ ಅಳೋದೇನು, ಸ್ತೋತ್ರ ಮಾಡೋದೇನು, ಆ ಹೊಸಲು ಕಡೆ ಯಾರು ಕಾಯ್ತಿರ್ತಾರೆ? ಸೈತಾನ. ಹತ್ಕೊಳ್ಳುವಂತ ಪಾಪ ಕುಂತಿರ್ತಾನೆ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಬಂದಿಲ್ಲ. ಹಲ್ಲೆಲೂಯಾ. ಸೈತಾನ ಅಲ್ಲಿ ಕಾಯ್ತಿರ್ತಾನೆ ಹೊಸಬತ್ರ. ಯಾಕೆ? ಅವನು ಒಳಗೆ ಬರಕ್ಕೆ ಆಗಲ್ಲ. ಹತ್ಕೊಳ್ಳುವಂತ ಪಾಪ ಒಳಗೆ ಬರಕ್ಕಾಗಲ್ಲ. ನಿಮ್ಮ ಬೆನ್ನ ಮೇಲೆ ಹತ್ಕೊಂಡಿರ್ತದೆ ಅದು, ಈ ಉಪ್ಪಿನ ಮೂಟೆ ತರ. ಹಲ್ಲೆಲೂಯಾ. ಎದ್ ಬರ್ರ, ಮುತ್ತು ಎದ್ ಬಾ, ನಿದ್ದೆ ಮಾಡ್ತಿದ್ದೆ ನೀನಪ್ಪ, ಎದ್ ಬಾ, ಮುತ್ತು ಎದ್ ಬಾ, ನೀನ್ ಬರ, ಇವನೇ ನೀನ್ ಬಾ, ನೀನ್ ಈ ಕಡೆ ಸೇರಿ, ಈ ಕಡೆ ಸೇರಿ, ನೀನ್ ಇಲ್ಲಿ ಬರ, ಹತ್ತ ಇದ್ರ ಮೇಲೆ ಇವನು ಹಿಡ್ಕೊಳ, ಉಪ್ಪಿನ ಮೂಟೆ ಮಾಡ, ಎತ್ಕ, ಈ ಕಾಲಿಡಿ. ಇದೇನಿದು? ಉಪ್ಪಿನ ಮೂಟೆ ಅಲ್ರಿ, ಹತ್ತಿಕೊಳ್ಳುವಂತ ಪಾಪ. ಹಲ್ಲೆಲೂಯಾ. ಯಾವ ಪಾಪ? ಇವನು ಭಕ್ತಿವಂತ, ಚರ್ಚಿಗೆ ಬರ್ತಾನೆ, ಉಪವಾಸ ಮಾಡ್ತಾನೆ. ಗಮನ ಇಟ್ಟು ಕೇಳ್ರಿ. ಇದೇನಿದೆ ಹಿಂದ್ಗಡೆ ಇರೋದು? ಪಾಪು ಅಲ್ಲ, ಪಾಪ. ಹಲ್ಲೆಲೂಯಾ. ಇವನು ಹತ್ತಿಕೊಳ್ಳುವಂತ ಪಾಪ. ಇವನು ಭಕ್ತ. ಇವನು ಈಗ ಲೋಕದಲ್ಲಿದ್ದಾನೆ. ಈಗ ಪಾಪ ಇವನು ಏನ್ ಮಾಡೈತೆ? ಹತ್ಕೊಂಡಿದೆ. ಈ ಪಾಪ ಇವನನ್ನ ಹತ್ಕೊಂಡಿರೋದ್ರಿಂದ ಇವನ್ ಬಾಯಿಂದ ಸ್ತೋತ್ರ ಬರಲ್ಲ, ಇವನ್ ಬಾಯಿಂದ ಆರಾಧನೆ ಬರಲ್ಲ, ಇವನ್ ಬಾಯಿಂದ ಪ್ರಾರ್ಥನೆ ಬರಲ್ಲ. ಹಲ್ಲೆಲೂಯಾ. ಸ್ವಲ್ಪ ಎಡವಟ್ಟಾಗಿ ನಡೀತಾನೆ. ಈಗ ಭಾನುವಾರ ಬಂತು, ಭಾನುವಾರ ಚರ್ಚಿಗೆ ಬರ್ತಿದ್ದಂಗೆ, ಹಲ್ಲೆಲೂಯಾ, ಇದು ಬಾಗಿಲು, ಚರ್ಚಿನ ಬಾಗಿಲು, ನೀನ್ ನಡ್ಕೊಂಡ್ ಬಾ. ಈ ನಡ್ಕೊಂಡು ಬರ್ತಿದ್ದಂಗೆ, ಈ ದಾಟಿದ್ದಂಗೆ ನೀನ್ ಏನ್ ಮಾಡ್ಬೇಕು ಗೊತ್ತಾ? ನಿನ್ ಕೈ ಬಿಟ್ಟು ಬಿಡ್ಬೇಕು. ಅಲ್ವಾ? ಈಗ ಇವನು ವಿಶ್ವಾಸಿ, ಚರ್ಚ್ ಒಳಗೆ ಇವನು ಕಾಲಿಟ್ಟಿರ್ತಾನೆ. ನೋಡ್ರಿ, ಕಾಲಿಟ್ಟಾಗ ಹತ್ಕೊಡುವಂತ ಪಾಪ ಕುತ್ಕೊಂಡ್ಬಿಟ್ಟಿರ್ತಾನೆ. ಎಲ್ಲಿ ಕುತ್ಕಂತ? ಹೊಸಲಲ್ಲಿ ಕುತ್ಕೊಂಡು. ಇವನ್ ಚರ್ಚ್ ಒಳಗೆ ಬಂದ, ಆರಾಧನೆ ಮಾಡ್ದ. ಹಲ್ಲೆಲೂಯಾ. ಈ ಪಾಪ ಕಾಯ್ತಾ ಐತಿ, ಮುತ್ತು ಯಾವಾಗ ಬರ್ತಾನೆ, ಮುತ್ತು ಯಾವಾಗ ಬರ್ತಾನೆ. ಹಲ್ಲೆಲೂಯಾ. ಹತ್ಕೊಡುವಂತ ಪಾಪ ಕಾಯ್ತಾ ಐತಿ. ಇವನ್ ಆರಾಧನೆ ಮಾಡ್ದ, ಪ್ರೈಸ್ ಲೋಡ್ ಕೊಟ್ಟ. ಹಲ್ಲೆಲೂಯಾ. ಹೊಸಲಿಂದ ಕಾಲಿಟ್ಟಿದ್ದಂಗೆ, ಬಾಯ್ ಬಾ, ಎದಳ ಇದು ಹೊಸಲಿಂದ ಕಾಲಿಟ್ಟಿದ್ದಂಗೆ, ತಮ್ಮ ಬಾ ಕೆಳಗೆ ನೋಡಿಲ್ಲ. ಇವನು ಹಿಂಗ್ ನಡ್ಕೊಂಡು ಹೋಗ್ತಿದ್ದಂಗೆ ಪ್ರೇಯರ್ ಮುಗೀತು, ಹೊಸಲಿಂದ ಕಾಲಿಟ್ಟ, ಹೋಗ್ ಏನಾಯ್ತು? ಹತ್ತಿ ಈಗ ಎಲ್ಲಿ ಕರ್ಕೊಂಡು ಹೊಂಟ? ನಾವು ಅವನ ಮನೆಗೆ ಹೋದ್ರೆ ಮನೆಗೆ ಬರ್ತೈತಿ, ಕೆಲ್ಸಕ್ಕೆ ಹೋದ್ರೆ ಕೆಲ್ಸಕ್ಕೆ ಬರ್ತೈತಿ, ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಬರ್ತೈತಿ, ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಬರ್ತೈತಿ. ಏನದು?
ಹತ್ತಿಕೊಳ್ಳುವಂತ ಪಾಪ. ಇವತ್ತೆಷ್ಟೋ ಜನರ ಕ್ರೈಸ್ತರ ಜೀವಿತದಲ್ಲಿ ಅದಾಗ್ತದೆ. ಎಷ್ಟೋ ಹತ್ತಿಕೊಳ್ಳುವಂತ ಪಾಪಗಳು ಬಾಗಿಲಿನ ಹೊಸಲಿನಲ್ಲೇ ಕೂತಿದೆ. ನೀವು ಹೊರಗೆ ಹೋಗೋದು ಅದು ಕಾಯ್ತಾ ಇದೆ, ಹೊರಗೆ ಹೋಗೋದೇ ಕಾಯ್ತಾ ಇದೆ. ಗುಣಗುಟ್ಟುವಿಕೆ ಎಂಬ ಪಾಪ, ಸುಳ್ಳು ಹೇಳುವಂತ ಪಾಪ, ಮೋಸ ವಂಚನೆ ಅನ್ಯಾಯ ಮಾಡುವಂತ ಪಾಪ, ಬೈಬಲ್ ಓದದೇ ಇರೋದು, ಪ್ರಾರ್ಥನೆ ಮಾಡದೇ ಇರೋದು ಒಂದು ಪಾಪ. ಹಲ್ಲೆಲೂಯಾ, ಅದು ಕಾಯ್ತಾ ಇದೆ. ನೀವು ಹೊರಗಡೆ ಹೋಗ್ತಿದ್ದಂತೆ ಕಣಕಂತ ಹಿಂಗ ಹಾರಿ ನಿಮ್ಮ ಮನೆಗೆ. ನಾನು ನಿಮಗೆ ನಗಕ್ಕೆ ಹೇಳ್ತಾ ಇಲ್ಲ, ನೀವು ಯೋಚನೆ ಮಾಡಿ. ಈ ಅಭ್ಯಂತರ ಮಾಡುವ ಭಾರ, ಹತ್ತಿಕೊಳ್ಳುವಂತ ಪಾಪ ಇವತ್ತು ಸಭೆಯಲ್ಲಿ ಇರೋದ್ರಿಂದ ಎಷ್ಟೋ ಜನ ಕ್ರೈಸ್ತರಿಗೆ ದೇವರ ಓಟದಲ್ಲಿ ಓಡಕ್ಕಾಗ್ತಾ ಇಲ್ಲ, ಕ್ರಿಸ್ತನ ಓಟದಲ್ಲಿ ಓಡಕ್ಕಾಗ್ತಾ ಇಲ್ಲ. ಎಷ್ಟೋ ಜನರ ಅರ್ಧಕ್ಕೆ ಬಿದ್ದು ಹೋಗ್ತಾರೆ. ಎಷ್ಟೋ ಜನರ ವಿಶ್ವಾಸಿಗಳ ಜೀವಿತ, ಕ್ರೈಸ್ತ ಜೀವಿತ 5 ವರ್ಷ 10 ವರ್ಷಕ್ಕೆ ಮುಗಿದು ಹೋಗ್ತಾ ಇದೆ. ಕೇಳಿದ್ರೆ ನಾವು 5 ವರ್ಷದಿಂದ ಚರ್ಚ್ಗೆ ಹೋದ್ವಿ, ನನಗೇನು ಒಳ್ಳೇದು? ಕೇಳಿದ್ರೆ 10 ವರ್ಷದಿಂದ ಚರ್ಚ್ಗೆ ಹೋದೆ, ನನಗೇನು ಒಳ್ಳೇದು? 5 ವರ್ಷದಿಂದ ನಾನು ಚರ್ಚ್ಗೆ ಹೋದೆ, ಆ ದೇವರು ನನಗೇನು ಒಳ್ಳೇದು ಮಾಡಿಲ್ಲ. ಕಾರಣ ಏನು? ಇವನ ಮೇಲಿರುವಂತ ಭಾರ, ಹತ್ಕೊಳ್ಳುವಂತ ಪಾಪ ಇವನು ಬಿಟ್ಟಿಲ್ಲ. ಅದಕ್ಕೆ ದೇವರು ಏನ್ ಮಾಡಿಲ್ಲ, ಇವನನ್ನ ಹೇಳ್ರಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಅದಕ್ಕೆ ಎಷ್ಟು ಸುಂದರವಾಗಿದೆ ನೋಡ್ರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ನಿಮ್ಮ ದೃಷ್ಟಿ ಇರಬೇಕು. ಯೇಸುವಿನ ಮೇಲೆ ದೃಷ್ಟಿ ಇದ್ರೆ ನಿಮಗೆ ಹತ್ಕೊಳ್ಳುವಂತ ಪಾಪ ಅದು ಹತ್ತೋದಕ್ಕೆ ಯೋಚನೆ ಮಾಡಿ. ಯಾವಾಗ ನಿಮ್ಮ ದೃಷ್ಟಿ ಹಣದ ಮೇಲೆ, ಯಾವಾಗ ನಿಮ್ಮ ದೃಷ್ಟಿ ಬೇರೆಯವರ ಮೇಲೆ, ಯಾವಾಗ ನಿಮ್ಮ ದೃಷ್ಟಿ ಲೋಕದ ಮೇಲೆ ಹೋಗ್ತದೋ ಆಟೋಮೆಟಿಕ್ ಆಗಿ ಹತ್ಕೊಳ್ಳುವಂತ ಪಾಪ ನಿಮ್ಮನ್ನ ಬೆನ್ನತ್ಕೊಂಡು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕಣ್ಣಿಗೆ ಕಾಣಲ್ಲ ಅದು. ಎಷ್ಟೋ ದೆವ್ವಗಳಲ್ಲಿ ಕುಂತೈತೆ ನೋಡ್ರಿ ಹೊಸದಲ್ಲಿ, ಬೇಕಾದ್ರೆ ತಿರುಗಿ ನೋಡ್ರಿ, ಕಂಡ್ರೆ ಕಾಣ್ಬೋದು. ಹಲ್ಲೆಲೂಯಾ. ಯಾಕೆ ಕಾಯ್ತಾ ಇದೆ? ಏನ್ ಮಾಡ್ತಾ ಇದೆ? ಕಾಯ್ತಾ ಇದೆ. ಬಂದೇ ಬರ್ತಾನೆ ಮುತ್ತು, ಮನು, ಮಣಿ ಬಂದೇ ಬರ್ತಾನೆ. ಅಲ್ಲ, ಒಬ್ಬರೇ ತಗ ಬರದಲ್ಲ, ಅದಕ್ಕೆ ಹಲ್ಲೆಲೂಯಾ. ಬಂದ ಕೂಡಲೇ ರೊಕ್ಕನ್ನ ಹತ್ತು ಬಿಡ್ತೀನಿ ಅಂತ. ಹಲ್ಲೆಲೂಯಾ. ನೋಡ್ರಿ, ಈ ರೀತಿಯಾಗಿ ಆಗೋದ್ರಿಂದ ಇವತ್ತು ನೀವು ಮಾಡುವಂತ ಭಕ್ತಿಯ ಪವರ್ ಸಾಕಾಗ್ತಾ ಇಲ್ಲ. ನಿಮಗೆ ಅಭ್ಯಂತರ ಮಾಡುವ ಕೆಲವು ಭಾರಗಳನ್ನ ಇವತ್ತು ಬಿಟ್ಬಿಡ್ರಿ. ಇವತ್ತಿನಿಂದ ದೇವರು ನಿಮ್ಮನ್ನ ಮೇಲೆತ್ತಲಿಕ್ಕೆ ಹೋಗ್ತಾರೆ. ನಿಮಗೆ ಅಭ್ಯಂತರ ಮಾಡುವಂತ ಭಾರವನ್ನ, ಪಾಪವನ್ನ ಇವತ್ತು ನೀವು ಬಿಡೋದಾದ್ರೆ, ದೇವರ ದೃಷ್ಟಿಯಲ್ಲಿ ನೀವು ಓಡೋದಾದ್ರೆ, ನಿಮಗೆ ಜೀವವೆಂಬ ಜಯಮಾಲೆಯನ್ನ ದೇವರು ಕೊಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಜೀವವೆಂಬ ಜಯಮಾಲೆ ಬೇಕು? ಜೀವವೆಂಬ ಜಯಮಾಲೆ ಅಂದ್ರೆ ಏನು? ಒಂದು ಮಲ್ಲಿಗೆ ಹೂವಿಂದ ಮಾಲೆ ಅಲ್ರಿ. ಇವತ್ತು ಎಷ್ಟೋ ಜನಕ್ಕೆ ಜೀವವೆಂಬ ಜಯಮಾಲೆ ಏನಂತಾನೆ ಗೊತ್ತಿಲ್ಲ. ಗೊತ್ತಾಯ್ತಾ? ಯಥಾರ್ಥವಾಗಿ ಹೇಳ್ರಿ, ಗೊತ್ತಾಯ್ತಾ? ಗೊತ್ತಿಲ್ಲ. ಸುಮ್ಮನೆ ಅವೇನಂತೀರಿ, ಸಿಕ್ತೈತಂತ ಏನ್ ಅದೇನು ಗಂಧದ ಹಾರ ಅಂತ ಮಾಡಿರ? ಜೀವವೆಂಬ ಜಯಮಾಲೆ ಅಂದ್ರೆ ಸ್ವರ್ಗ ರಾಜ್ಯ. ಈ ಸ್ವರ್ಗ ರಾಜ್ಯ ನಿಮಗೆ ಸಿಗಬೇಕಂದ್ರೆ ಯೇಸು ಸ್ವಾಮಿ ನಿಮಗೆ ನೇಮಕ ಮಾಡಿದ ಓಟದಲ್ಲಿ ನೀವು ಸ್ಥಿರಚಿತ್ತದಿಂದ ಓಡಬೇಕು. ಹಲ್ಲೆಲೂಯಾ. ಅದಕ್ಕೆ ಓಡಬೇಕಾದ್ರೆ ಏನ್ ಮಾಡಬೇಕು? ಹತ್ತಿಕೊಳ್ಳುವಂತ ಪಾಪವನ್ನ, ಭಾರವನ್ನ ನೀವು ತೆಗೆದಿಡಬೇಕು. ಯಾವ ರನ್ನಿಂಗ್ ರೇಸ್ ಓಡುವಂತ ವ್ಯಕ್ತಿ, ಹಲ್ಲೆಲೂಯಾ, ಬ್ಯಾಗ್ ಹಾಕೊಂಡು ಒಜೆಯನ್ನ ಹೊತ್ಕೊಂಡು, ತೂಕವನ್ನ ಹೊತ್ಕೊಂಡು ಅವನು ಓಡೋದಿಲ್ಲ. ಆಗ ಅವನು ಓಡಿದ್ರೆ ಅರ್ಧಕ್ಕೆ ಅವನು ಬಿದ್ದೋಗ್ತಾನೆ. ಯಾವ ರನ್ನಿಂಗ್ ರೇಸ್ ಕುದುರೆಗೂ ಯಾವ ಭಾರವನ್ನ ಅವರು ಓಡಿಸೋದಿಲ್ಲ. ಯಾಕೆ ಗೊತ್ತಾ? ಅದು ಭಾರ ಓಡಿಸಿದೆ, ಅದು ಗುರಿ ತಲುಪೋದಿಲ್ಲ. ಹಾಗಾದ್ರೆ ನಿಮ್ಮ ಮೇಲೆ ಯಾವ ಭಾರ ಇದೆ? ನಿಮ್ಮ ಮೇಲೆ ನಿಮಗೆ ಅಭ್ಯಂತರ ಮಾಡುವಂತ ಯಾವ ಭಾರ ನಿಮ್ಮ ಮೇಲಿದೆ? ಇವತ್ತು ನಿಮ್ಮ ದೃಷ್ಟಿ ಯೇಸುವಿನ ಮೇಲೆ ಬಿಟ್ಟು ಯಾವುದ್ರ ಮೇಲೆ ಹೋಗ್ತಾ ಇದೆ? ನೀವು ಪರೀಕ್ಷೆ ಮಾಡಿಕೊಳ್ಳಿ. ಬೇರೆಯವ್ರ ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಏನಾಗ್ತದೆ? ಸಿಟ್ಟು ಬರ್ತದೆ, ಬೇಜಾರಾಗ್ತದೆ, ನೋವಾಗ್ತದೆ. ಅದಕ್ಕೆ ನೀವೇ ಪರೀಕ್ಷೆ ಮಾಡ್ಕೊಳ್ರಿ. ನಾನು ಎಲ್ಲಿ ತಪ್ಪು ಹೋಗಿದ್ದೀನಿ? ನನಗೆ ಯಾವ ಭಾರ ಅಭ್ಯಂತರ ಮಾಡ್ತಾ ಇದೆ? ನನಗೆ ಯಾವ ಹತ್ತಿಕೊಳ್ಳುವಂತ ಪಾಪ ನನಗೆ ಅಭ್ಯಂತರ ಮಾಡ್ತದೆ? ನನ್ನ ಆಶೀರ್ವಾದಕ್ಕೆ ಯಾವ ಭಾರ ಅಡ್ಡಿಯಾಗಿದೆ? ನನ್ನ ಆಶೀರ್ವಾದಕ್ಕೆ ಯಾವ ಪಾಪ ಅಡ್ಡಿಯಾಗಿದೆ ಅಂತ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಂಡು ಇವತ್ತು ದೇವರ ಸನ್ನಿಧಿಯಲ್ಲಿ ನೀವು ಬಿಡೋದಾದ್ರೆ ದೇವರ ಓಟದಲ್ಲಿ ನೀವು ಮುಂದೆ ಹೋಗ್ತೀರಿ. ದೇವರ ಓಟದಲ್ಲಿ ನೀವು ಜಯಶಾಲಿ ಆಗ್ತೀರಿ. ಕ್ರಿಸ್ತನು ನಿಮಗೆ ನೇಮಿಸಿರುವ ಓಟವನ್ನು ನೀವು ಕಡೆಗಾಣಿಸ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಓಟ ಅಂದ್ರೆ ಏನು? ಗಮನ ಇಟ್ಟು ಕೇಳ್ರಿ. ಈ ಓಟ ಅಂದ್ರೆ ಏನು? ಈ ಓಟ ಅಂದ್ರೆ ಏನು? ಯೇಸು ಸ್ವಾಮಿ ನಿಮಗೊಂದು ಎಲ್ಲರಿಗೂ ಓಟ ಇಟ್ಟಿದ್ದಾನೆ. ಯಾವ ಓಟ? ನೀವು ಸಾಯುವರು. ಸುವಾರ್ತೆ ಅಲ್ಲ, ಇದೊಂದು ತಿಳ್ಕೊಂಡ್ಬಿಟ್ಟು ಸುವಾರ್ತೆ.
ಯಾವ ಸುವಾರ್ತೆ? ಯಾವ ಓಟ? ಸುವಾರ್ತೆ. ಯಾವ ಕೆಲಸ? ಸುವಾರ್ತೆ. ನೀವು ನಂಬಿಗಸ್ತರಾಗಿ ಓಡ್ತಿರಲ್ಲ, ಅದು ದೇವರು ನಿಮಗೆ ಇಟ್ಟಿರುವ ಓಟ. ನಿಮ್ಮ ಗುರಿ ಯಾವುದು ಹೇಳ್ರಿ? ನಿಮ್ ಗುರಿ ಯಾವುದು? ಸ್ವರ್ಗ ರಾಜ್ಯ ನಿಮ್ ಗುರಿ. ಯಾವ ಗುರಿ? ಸ್ವರ್ಗ ರಾಜ್ಯ ನಿಮ್ ಗುರಿ. ಸ್ವರ್ಗ ರಾಜ್ಯ ಸಿಗುವವರೆಗೂ ನೀವು ಓಡ್ಬೇಕು, ಅದೇ ನಿಮ್ಮ ಓಟ. ಹಲ್ಲೆಲೂಯ. ಈಗ ಹೇಳ್ರಿ, ನಿಮ್ ಗುರಿ ಯಾವುದು ಹೇಳ್ರಿ? ಸ್ವರ್ಗ ರಾಜ್ಯ. ಪಕ್ಕದಲ್ಲಿ ಹೇಳ್ರಿ, ಅಣ್ಣ ಅಕ್ಕ ನಿನ್ನ ಗುರಿ ಸ್ವರ್ಗ ರಾಜ್ಯ. ಹೇಳ್ರಿ, ನಿನ್ನ ಗುರಿ ಸ್ವರ್ಗ ರಾಜ್ಯ. ಕೆಲವರಿಗೆ ಕೇಳ್ಬೇಕು ನೀವು, ನಿನ್ ಗುರಿ ಯಾವುದು? ಕೆಲವರಿಗೆ ನೀವು ಕೇಳ್ಬೇಕು, ನೀವು ನಿನ್ ಗುರಿ ಯಾವುದು ಈಗ ಕೇಳ್ಬೇಕು ಸುಮ್ಮನೆ. ಹಲ್ಲೆಲೂಯ. ಅಣ್ಣ ನಿನ್ ಗುರಿ ಯಾವುದು? ನನ್ನ ಗುರಿ ನನ್ನ ಬ್ಯಾಂಕಲ್ಲಿ ಅಟ್ಲೀಸ್ಟ್ ಒಂದು 25 ಲಕ್ಷ ಹೇಳ್ರಿ ದುಡ್ಡು ಇಡಬೇಕಪ್ಪ. ನನ್ನ ಗುರಿ ಅಟ್ಲೀಸ್ಟ್, ಹಲ್ಲೆಲೂಯ, ಅಟ್ಲೀಸ್ಟ್ ಒಂದು ಅರ್ಧ ಕೆಜಿ ಬಂಗಾರ ಮಾಡಬೇಕು. ನನ್ನ ಗುರಿ ಅಟ್ಲೀಸ್ಟ್ ಒಂದು ಮನೆ ಕಟ್ಟಿ ಸೆಟ್ಲ್ ಆಗ್ಬೇಕು. ಅದು ಒಳ್ಳೆಯದೇ ಗುರಿ. ಅದಕ್ಕಿಂತ ದೊಡ್ಡ ಗುರಿ ನೀನು ಸ್ವರ್ಗ ರಾಜ್ಯಕ್ಕೆ ಸೇರಬೇಕು. ಹಲ್ಲೆಲೂಯ, 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 ಹಲ್ಲೆಲೂಯ. ನಿನ್ನ ಗುರಿ ಇವತ್ತು ಹಣ ಮಾಡೋದಲ್ಲ. ನಿನ್ನ ಗುರಿ ಹಲ್ಲೆಲೂಯ ಶ್ರೀಮಂತನಾಗೋದಲ್ಲ. ನಿನ್ನ ಗುರಿ ಹಲ್ಲೆಲೂಯ ಈ ಲೋಕದಲ್ಲಿ ಪ್ರಸಿದ್ಧನಾಗೋದು ನಿನ್ನ ಗುರಿ ಅಲ್ಲ. ನಿನ್ನ ಗುರಿ ನಿತ್ಯ ಜೀವ ಪಡಿಬೇಕೆಂಬುದಾಗಿದೆ. ನಿನ್ನ ಗುರಿ ಸ್ವರ್ಗ ರಾಜ್ಯಕ್ಕೆ ಸೇರಬೇಕೆಂಬುದಾಗಿರಬೇಕು. ಹಲ್ಲೆಲೂಯ. ನೀನು ಸ್ವರ್ಗಕ್ಕೆ ಹೋಗಿ ಹೇಳಬೇಕು ಪೌಲನಂತೆ, ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಪೌಲನು ಯಾವ ರೀತಿಯಾಗಿ ಹೇಳಿದ್ನೋ, ನೀನು ಸ್ವರ್ಗದಲ್ಲಿ ಹೇಳಬೇಕು, ನನ್ನ ಓಟವನ್ನ ನಾನು ಕಡೆಗಾಣಿಸಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಏನು? ನನ್ನ ಓಟವನ್ನ. ಹಲ್ಲೆಲೂಯ. ಸ್ವರ್ಗ ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ. ಹಲ್ಲೆಲೂಯ. ಇನ್ನು ಕೆಲವರು ಬಂಡ್ರು ಇರ್ತಾರೆ, ಸ್ವರ್ಗ ಯಾರು ಮಾಡ್ಯಾರ ಬಿಡು, ಸತ್ ಮೇಲೆ ನೋಡ್ಕೊಳ್ಳೋಣ, ಇಲ್ಲಿದ್ದಾಗ ಏನ್ ಮಾಡೋಣ ಮಜಾ ಮಾಡೋಣ. ಹಲ್ಲೆಲೂಯ. ಇಲ್ಲಿದ್ದಾಗ ಮಜಾ ಮಾಡ್ತಾರೆ, ಅಲ್ಲಿದ್ದಾಗ ದೇವ್ರ ಪೂಜೆ ಮಾಡೋಣ. ಹಲ್ಲೆಲೂಯ. ಅವಾಗ ಇದೆಲ್ಲ ಮಜಾ ಮಾಡಿದ್ದು ದೇವ್ರ ಹತ್ರ ನೀವು ಪಶ್ಚಾತ್ತಾಪ, ಯಪ್ಪ ಯಾಕಾದ್ರೂ ನಾನು ಮಾಡಿದ್ನೋ. ಹಲ್ಲೆಲೂಯ. ದೇವರು ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡ್ತಾನೆ. ಹಲ್ಲೆಲೂಯ. ಅದಕ್ಕೆ 12ನೇ ವಚನ ಅದೇ ಅಧ್ಯಾಯ ಮೇಲ್ಗಡೆ ನೋಡ್ರಿ, ಇಷ್ಟು ಮಂದಿ ಸಾಕ್ಷಿಯವರು, ನೋಡ್ರಿ, ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಉಪಾಧಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. ಯಾರು ಇವರು? ಇದರ ಅರ್ಥ ಏನು? ಇಷ್ಟು ಮಂದಿ ಸಾಕ್ಷಿಯವರು ಅಂದ್ರೆ, ಸಾಕ್ಷಿಯವರು ಅಂದ್ರೆ ಯಾರ್ಯಾರು ಈ ಓಟವನ್ನ ಕಡೆಗಾಣಿಸಿದಾರಲ್ಲ ಅವರು ಯಾರು? ಸಾಕ್ಷಿಗಳು. ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಉಪಾಧಿಯಲ್ಲಿ ಅಂದ್ರೆ ಅರ್ಥ ಏನು? ಸ್ವರ್ಗದಲ್ಲಿ. ಹಲ್ಲೆಲೂಯ. ಈ ನಮ್ಮ ಸುತ್ತಲೂ ಇರುವುದರಿಂದ ನಾವು ಅವರಂತೆ ಓಡಬೇಕಾಗಿದೆ. ಅವರಂತೆ ನಾವು ಓಡಬೇಕಾದ್ರೆ ನಮಗೆ ಅಭ್ಯಂತರ ಮಾಡುವ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನು ತೆಗೆದಿಡಬೇಕು. ಯಾರು ಇವರು ಇಷ್ಟು ಮಂದಿ? ಅದೇ ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ, 1 ಪೇಜ್ ಈ ಕಡೆ ತಿರುಗಿಸ್ರಿ ಅಷ್ಟೇ. 11ನೇ ಅಧ್ಯಾಯ, ಅದರಲ್ಲಿ ನೋಡ್ರಿ 4ನೇ ವಚನ. ಅಲ್ಲಿ ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯಾರಿವರು? ಕ್ರಿಸ್ತನ ಓಟದಲ್ಲಿ ಓಟವನ್ನ ಓಡಿ ಅವರ ಓಟವನ್ನ ಕಡೆಗಾಣಿಸಿ ಸ್ವರ್ಗದಲ್ಲಿ ಸಾಕ್ಷಿಗಳಾಗಿ ಬಾಳ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮ ಮೊದಲನೇದಾಗಿ ನಂಬಿಕೆಯಿಂದಲೇ ಹೇಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಿಸಿದನು. ಹಲ್ಲೆಲೂಯ. ಅವನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ಅವನ ಕಾಣಿಕೆ ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಯಿತು. ಹಲ್ಲೆಲೂಯ. ಅವನ ನಂಬಿಕೆಯ ಮೂಲಕ ಹಲ್ಲೆಲೂಯ ಅವನು ಪ್ರಸಿದ್ಧನಾದನು. ಅದೇ 5ನೇ ವಚನ ನಾವು ಕೆಳಗೆ ಓದೋದಾದ್ರೆ ಅಲ್ಲಿ ಕೂಡ ಹನೋಕನ ಬಗ್ಗೆ ನಾವು ನೋಡ್ತದೆ. ಇನ್ನು 6ನೇ ವಚನ ನಾವು ನೋಡಿ, 8ನೇ ವಚನ ನೋಡೋದಾದ್ರೆ ಅಬ್ರಾಮನ ಬಗ್ಗೆ ನಾವು ನೋಡ್ತೇವೆ. 7ನೇ ವಚನ ನೋಡೋದಾದ್ರೆ ನೋಹನ ಬಗ್ಗೆ ನೋಡ್ತೇವೆ. ಇನ್ನು ಅನೇಕ ಪೂರ್ತಿ 11ನೇ ಅಧ್ಯಾಯ ನಾವು ಓದ್ತಾ ಬರ್ತಾ ಇರೋದಾದ್ರೆ ಅಲ್ಲಿ ನಂಬಿಕೆಯಿಂದ ತನ್ನ ಓಟವನ್ನ ಕಡೆಗಾಣಿಸಿದಂತ ಅನೇಕ ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಅಬ್ರಾಹ್ಮನಿಗೆ ಒಂದು ಓಟ ಇತ್ತು. ಅಬ್ರಾಹ್ಮನು ತನ್ನ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಓಟವನ್ನ ಕಡೆಗಾಣಿಸಿದ. ಹಾನೋಕನು ಕೂಡ ಅವನ ದೃಷ್ಟಿ ದೇವರ ಮೇಲೆ ಇಟ್ಟು ಅವನ ಓಟವನ್ನ ಕಡೆಗಾಣಿಸಿದ. ಹೇಬೇಲನು ಕೂಡ ಅವನ ಓಟವನ್ನ ಕಡೆಗಾಣಿಸಿದ. ಹಲ್ಲೆಲೂಯ. ಇನ್ನು ಮೋಶೆ ಕೂಡ ಅವನ ಓಟವನ್ನ ಕಡೆಗಾಣಿಸಿದ.
ಅದಕ್ಕೆ 12ನೇ ವಚನದಲ್ಲಿ ಹೇಳಿದಂತೆ ಇಷ್ಟು ಮಂದಿ ಯಾರು ಈ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದವರಲ್ಲ, ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಉಪಾಧಿಯಲ್ಲಿ ಸ್ವರ್ಗದಲ್ಲಿ ನಮಗೆ ಸುತ್ತಲೂ ಸಾಕ್ಷಿ ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ. ನಮ್ಮ ಸುತ್ತಲೂ ನಮ್ಮನ್ನ ಎನ್ಕರೇಜ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂತವರನ್ನ ನಾವು ನೋಡಿ ಓಡಬೇಕು. ಹೇಗೆ ಓಡಬೇಕು? ನಮಗೆ ಅಭ್ಯಂತರ ಮಾಡುವ ಭಾರವನ್ನು ಬಿಡಬೇಕು. ಹಲ್ಲೆಲೂಯಾ. ಇವತ್ತು ನಿಮ್ಮ ಭಾರವನ್ನು ಕಳಿಸಿ, ನಿಮ್ಮ ಭಾರವನ್ನು ಕಳಿಸಿ ಬಿಸಾಕ್ರಿ. ಹಲ್ಲೆಲೂಯಾ. ನೀವು ಹತ್ತಿಕೊಳ್ಳುವಂತ ಪಾಪವನ್ನು ತೆಗೆದಿಡ್ರಿ. ಹಲ್ಲೆಲೂಯಾ. ಕ್ರಿಸ್ತನ ಓಟದಲ್ಲಿ ಓಡ್ರಿ. ದೇವರು ನಿಮಗೆ ಜೀವವನ್ನು ಜಯಮಾಲೆ. ಹಲ್ಲೆಲೂಯಾ. 5ನೇ ವಚನ ನೋಡ್ರಿ, ಮಗನೇ ಕರ್ತನ ಶಿಕ್ಷೆಯನ್ನ ಏನ್ ಮಾಡ್ಬೇಡ. ಓದ್ರಿ 5ನೇ ವಚನ, ಮಗನೇ 12ನೇ ಅಧ್ಯಾಯ 5ನೇ ವಚನ. ಇಬ್ರು ಮಗನೇ ಕರ್ತನ ಶಿಕ್ಷೆನ ಏನ್ ಮಾಡ್ಬೇಡ, ತಾತ್ಸಾರ ಮಾಡ್ಬೇಡ. ಆತನು ನಿನ್ನನ್ನ ಗದರಿಸುವಾಗ ಏನ್ ಮಾಡ್ಬೇಡ, ಬೇಸರಗೊಳ್ಬೇಡ. ಕರ್ತನು ತಾನು ಪ್ರೀತಿಸುವವನನ್ನ ಏನ್ ಮಾಡ್ತಾನೆ, ಶಿಕ್ಷಿಸ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನ ಆತನೇನ್ ಮಾಡ್ತಾನೆ, ಹೊಡಿತಾನೆ. ನೋಡ್ರಿ, ಮಗನೇ ಕರ್ತನ ಶಿಕ್ಷೆಯನ್ನ ತಾತ್ಸಾರ ಮಾಡ್ಬೇಡ. ಹಲ್ಲೆಲೂಯಾ. ಈ ರನ್ನಿಂಗ್ ರೇಸ್ ಅಲ್ಲಿ ಓಡೋರಿಗೆ ಯಾರು ಇರ್ತಾರೆ ಗೊತ್ತಾ? ಕೋಚ್ ಇರ್ತಾರೆ. ಯಾರು ಇರ್ತಾರೆ? ಕೋಚ್ ಅಂದ್ರೆ ಏನು ಹೇಳ್ರಿ? ಪಿಟಿ ಮಾಸ್ಟರ್. ಯಾವ ಮಾಸ್ಟರ್? ಪಿಟಿ ಮಾಸ್ಟರ್. ಪಿಟಿ ಮಾಸ್ಟರ್ ಹೇಗ್ ಮಾತಾಡ್ತಾರೆ? ಮರಿ ನೀನು ಒಂದೊಂದೇ ಹೆಜ್ಜೆ, ಪುಟ್ಟ ಪುಟ್ಟ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಓಡಬೇಕು, ಪ್ರೈಸ್ ತರಬೇಕಪ್ಪ ಅಂತಾರ. ಅವ್ನು ಓಡಬೇಕಾದ್ರೆ ಏನ್ ಮಾಡ್ತಾನೆ? ಅವನಿಗೆ ಗದರಿಸ್ತಾನೆ. ಅವನು ಓಡಬೇಕಾದ್ರೆ ಈ ಕಡೆ ಕಾಲಿಗೆ ಕೋಲ್ ತಗೊಂಡು ಹೊಡಿತಾರೆ. ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಯಾಕೆ ಗೊತ್ತಾ? ಅವನ ಅಲ್ಲಿ ಗುರಿಯನ್ನು ಮುಟ್ಟಬೇಕೆಂಬುದಾಗ. ಹಲ್ಲೆಲೂಯಾ. ಪಿಟಿ ಮಾಸ್ಟರ್ ಶನಿವಾರ ಬರ್ತಿದ್ದಂಗೆ ಸ್ಕೂಲಲ್ಲಿ ಏನ್ ಮಾಡ್ತಾರೆ? ಪ್ರೇಯರ್ ಮುಗಿದ ಮೇಲೆ ಏನ್ ಮಾಡ್ತಾರೆ? ಯೋಗಾಸನ ಮಾಡಿಸ್ತಾರೆ, ಬಗ್ಗಿಸ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತಾರೆ. ಮಾಡಿಸುವಾಗ ನೆಟ್ಟಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಬಿದಿರುಪಳ್ಳಿ ತಗೊಂಡು ಕಡ್ಡಿ ತಗೊಂಡು ಏನ್ ಮಾಡ್ತಾರೆ? ರಪ್ಪನ ಹೊಡಿತಾರೆ. ಯಾಕೆ? ನಾವು ನಮ್ಮ ಗುರಿಯನ್ನು ತಲುಪಬೇಕು. ಇವತ್ತು ಅನೇಕ ಸಾರಿ ದೇವರ ಸೇವಕರು ನಿಮ್ಮನ್ನ ಗದರಿಸುವಾಗ, ನಿಮಗೆ ಬೈಯುವಾಗ, ನಿಮಗೆ ಜೋರು ಮಾಡುವಾಗ ನೀವು ಹಾಳಾಗಬೇಕೆಂಬುದಾಗಿ ಉದ್ದೇಶದಿಂದ ಅಲ್ಲ. ದೇವರು ನಿಮಗೆ ಇಟ್ಟಿರುವಂತ ಓಟವನ್ನ ನೀವು ಕಡೆಗಾಣಿಸಬೇಕೆಂಬುದಾಗಿ. ಅನೇಕ ಸಾರಿ ವಿಶ್ವಾಸಿಗಳಿಗೆ ಬೈದರೆ ಸಿಟ್ಟು ಬರ್ತದೆ. ಬೈಯಲ್ಲ ಪಾಸ್ಟರ್, ಬೈಯದ ಬೇರೆ, ಜೋರ್ ಮಾಡೋದು ಬೇರೆ. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ಇದ್ರದ್ದು ಏನು ಡಿಫ್ರೆನ್ಸೇ ಗೊತ್ತಿಲ್ಲ. ಹಲ್ಲೆಲೂಯಾ. ಬೈಯದಂದ್ರೆ ಏನು ಹೇಳ್ರಿ? ಬೈಯದಂದ್ರೆ ಏನು? ಪಾಪ ಇವರಿಗೆ ಗೊತ್ತೇ ಇಲ್ಲ, ಯೋಚನೆ ಮಾಡ್ತಾರೆ. ಬೈಯದಂದ್ರೆ ಏನು? ಆ ಮಗನೇ, ಈ ಮಗನೇ, ಅಂತೋನು ಇಂತೋನು ಅನ್ನೋದೇನದು? ಜೋರ್ ಮಾಡೋದೇನು ಬೇರೆ. ಜೋರ್ ಮಾಡೋದು, ಜಡ್ಡಿ ಕುತ್ಕೊಳ್ಳ, ಚರ್ಚಿ ಬರ್ರಿ, ಭಕ್ತಿ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಅನ್ನೋದೇನು? ಜೋರ್ ಮಾಡೋದು. ಇವತ್ತು ಪಾಸ್ಟರ್ ಸಭೆಯಲ್ಲಿ ಜೋರ್ ಮಾಡಿದ್ರೆ ಹೊರಗಡೆ ಹೋಗಿ ಏನಂತಾರೆ? ಬೈತಾರೆ ಅಂತ. ಹಲ್ಲೆಲೂಯಾ. ಇವತ್ತಿಗೆ ಅರ್ಥ ಆಯ್ತಾ? ಬೈಯೋದು ಬೇರೆ, ಜೋರ್ ಮಾಡೋದು ಬೇರೆ, ಖಂಡಿಸೋದು ಬೇರೆ, ಎಚ್ಚರ ಪಡಿಸೋದು ಬೇರೆ. ಇವತ್ತು ದೇವರ ಸೇವಕರು ಗಟ್ಟಿಯಾಗಿ ಪ್ರಸಂಗ ಮಾಡಿದ್ರೆ ಕೆಲವು ವಿಶ್ವಾಸಿಗಳು ಇಷ್ಟ ಆಗಲ್ಲ. ಇವತ್ತು ದೇವರ ಪಾಸ್ಟ್ರು ಜೋರ್ ಮಾಡಿದ್ರೆ ಕೆಲವು ವಿಶ್ವಾಸಿಗಳಿಗೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಅವ್ರು ಜೋರ್ ಮಾಡುವಾಗ, ಶಿಕ್ಷೆ ಕೊಡುವಾಗ, ಗದರಿಸುವಾಗ ನೀವು ಅರ್ಥ ಮಾಡಿಕೊಳ್ಳ್ರಿ, ನಾನು ನನ್ನ ಓಟವನ್ನ ಕಡೆಗಾಣಿಸಬೇಕೆಂಬುದಾಗಿ ದೇವರು ತನ್ನ ಸೇವಕರ ಮುಖಾಂತರವಾಗಿ ನನ್ನನ್ನು ಎಚ್ಚರಪಡಿಸಿದ್ದಾರೆ. ಹಲ್ಲೆಲೂಯಾ. ಇವತ್ತು ಗಟ್ಟಿಯಾಗಿ ಪ್ರಸಂಗ ಮಾಡಿದ್ರೆ ವಿಶ್ವಾಸಿಗಳು ಚರ್ಚೆ ಬಿಡ್ತಾ ಇದ್ದಾರೆ ಇಷ್ಟಪಟ್ಟು. ಇವತ್ತು ಪಾಸ್ಟರ್ ಜೋರ್ ಮಾಡಿದ್ರೆ ಪಾಸ್ಟರ್ ಮೇಲೆ ಗೂಬೆ ಕೂರಿಸಿ ಅವರ ಹೆಸರನ್ನ ಅಪಪ್ರಚಾರ ಮಾಡೋರು ಎಷ್ಟೋ ಜನ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನೋಡ್ರಿ ಹೇಳ್ತದೆ, ಮಗನೇ ಶಿಕ್ಷೆಯನ್ನ ಏನ್ ಮಾಡಬೇಡ, ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನ ಗದರಿಸುವಾಗ ಬೇಸರಗೊಳ್ಬೇಡ. ಕರ್ತನು ಯಾರನ್ನ ಪ್ರೀತಿ ಮಾಡ್ತಾನೋ ಅಂತವರನ್ನ ಗದರಿಸ್ತಾನೆ. ಹಲ್ಲೆಲೂಯಾ. ಪಾಸ್ಟರ್ ಯಾವ ವಿಶ್ವಾಸಿಗಳನ್ನ ಪ್ರೀತಿ ಮಾಡ್ತಾರೋ ಅಂತವರಿಗೆ ಪಾಸ್ಟರ್ ಪದೇ ಪದೇ ಜೋರ್ ಮಾಡ್ತಾರೆ. ಯಾಕೆ ಗೊತ್ತಾ? ಅವನ ಹಾಳಾಗಬಾರ್ದು. ಮೆತ್ತಗೆ ಹೇಳಿದ್ರೆ ಅವನ ಏನಾಗ್ತಾನೆ? ಹಾಳಾಗ್ಬಿಡ್ತಾನೆ. ಹಲ್ಲೆಲೂಯಾ. ಮೆತ್ತಗೆ ಹೇಳುವಂತ ತಂದೆ ತಾಯಿ ಮಕ್ಕಳು ಹೆಂಗಿರ್ತಾರೆ ಗೊತ್ತಾ? ನೀವು ಹೆಂಗಿರ್ತಾರೆ ಬೇಕಾದ್ರೆ ನೋಡ್ರಿ. ಇದುವರೆಗೂ ಹೊಡೆತ ತಿಂದಿರಲ್ಲ ತಂದೆ ತಾಯಿ ಹತ್ರ ಮಕ್ಕಳು, ಅವರು ನೋಡ್ರಿ ಎಷ್ಟು ಓಡಾಡಾಗಿರ್ತಾರಂದ್ರೆ ಅವರು. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಬ್ರದರ್ ಇದುವರೆಗೂ ನನ್ನ ಮಕ್ಕಳಿಗೆ ನಾನು ಒಂದು ಪೆಟ್ಟಿಟ್ಟಿಲ್ಲ. ಏನಿಟ್ಟಿಲ್ಲ? ಏನೊಂದು ದೊಡ್ಡ ಸಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ದೇವ್ರು ಕೊಟ್ಟಿದ್ದ ಮಗ, ಅದಕ್ಕೆ ನಾನು ಏನ್ ಮಾಡಿದೆ, ಒಂದು ಪೆಟ್ಟು. ಅವ್ನು ದೊಡ್ಡಗಾದ್ಮೇಲೆ ಡಾಕು ಆಗಿರ್ತಾನ, ಡಾಕು ಮಂಗಲ್ ಸಿಂಗ್ ಆಗಿರ್ತಾನ.
ಅಲ್ಲೆಲ್ಲೂ ಯಾ ಸಿಂಗು ಹೇಳ್ರಿ ಬಾಯ್ಬಿಟ್ಟು ಯಾ ಸಿಂಗು ಡಾಕು ಮಂಗಲ್ ಸಿಂಗ್ ಆಗಿರ್ತಾನ. ಬ್ರದರ್, ನಾನು ಇದುವರೆಗೂ ನನ್ನ ಮಗನಿಗೆ ಏನ್ ಮಾಡಿದ ಒಂದು ಪೆಟ್ಟು ಬೆತ್ತ ಹಿಡಿಯದ ಪಿತ ಮಗನಿಗೆ ಶಿಕ್ಷೆ ಯಾವ ಕೊಡಲ್ವೋ ಅವನು ಮುಂದಿನ ದಿನಮಾನಗಳಲ್ಲಿ ಗೋಳಾಡುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ದೇವರು ಹೇಳ್ತಾನೆ, ಮಗನೇ ಕರ್ತನ ಶಿಕ್ಷೆಯನ್ನ ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನ ಗದರಿಸುವಾಗ ಬೇಸರಗೊಳ್ಳಬೇಡ, ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸ್ತಾನೆ. ಹಲ್ಲೆಲೂಯ. ಗಾದೆ ಮಾತಾಯ್ತಲ್ಲ, ಒಂದು ಬೈದು ಹೇಳೋರು ಬುದ್ಧಿಗೆ ಹೇಳ್ತಾರೆ, ನಗ್ತ ಹೇಳೋರು ಕೆಡಗಿ ಹೇಳ್ತಾರೆ. ಹಲ್ಲೆಲೂಯ. ಹೇಳಿ ಬ್ರದರ್, ಪರವಾಗಿಲ್ಲ. ಕೆಲವು ಪಾಸ್ಟರ್ಗಳಂಗೆ ಹಲ್ಲೆಲೂಯ, ಕೆಲವು ಪಾಸ್ಟರ್ಗಳಂಗೆ ಚರ್ಚಿಗೆ ಬಂದಿಲ್ಲ ಅಂದ್ರೆ ಇರ್ಲಿ ಬ್ರದರ್, ನೋ ಪ್ರಾಬ್ಲಮ್, ನೆಕ್ಸ್ಟ್ ವಾರ ಬನ್ನಿ, ಕರ್ತನ ಭೋಜನಕ್ಕೆ ಒಂದ್ ದಿವಸ ಬನ್ನಿ ಸಾಕು, ದೇವರು ನಿಮ್ ಹೃದಯದಲ್ಲಿದ್ದಾನೆ. ಹಲ್ಲೆಲೂಯ. ಇವ್ರು ಎಂತವ್ರು, ಇವ್ರು ಅವನನ್ನ ಎಲ್ಲಿ ಕಳ್ಸೋರು? ಮಾಮನ ಮನೆಗೆ ಕಳ್ಸೋರು. ಮಾಮ ಯಾರು? ಮಾಮ ಯಾರ್ರಿ? ಸೈತಾನ. ಅವ್ರ ಮನೆಗೆ ಕಳ್ಸೋರು ಇವರು. ಇರ್ಲಿ ಬ್ರದರ್, ಪರವಾಗಿಲ್ಲ, ದೇವ್ರು ನಿಮ್ ಕಷ್ಟನ ಅರ್ಥ ಮಾಡ್ಕೊಂತಾನೆ. ನೀವು 20 ಕಿಲೋಮೀಟರ್ ಬಂದ ಬರೋದು ಏನಾಗ್ತದೆ, ಕಷ್ಟ ಆಗ್ತದೆ, ಪರವಾಗಿಲ್ಲ, ವಾರಕ್ಕೆ ಅಲ್ಲ ತಿಂಗಳಿಗೆ ಒಂದ್ಸಲ ಬನ್ನಿ, 6 ತಿಂಗಳಿಗೆ ಒಂದ್ಸಲ ಬನ್ನಿ, ದೇವ್ರು ನಿಮ್ ಸಂಗಡನೆ ಇದ್ದಾನೆ. ಹಲ್ಲೆಲೂಯ. ನೀವು ಅರ್ಥ ಮಾಡ್ಕೋಬೇಕು. ಇಂಡೈರೆಕ್ಟ್ ಆಗಿ ಸೈತಾನ ಏನ್ ಮಾಡ್ತಾನೆ ಹೇಳ್ತಾ ಇದ್ದ. ಪಾಸ್ಟ್ರು ವಾರ ವಾರ ಚರ್ಚಿಗೆ ಬರ್ಬೇಕಂದ್ರೆ ಕೆಲವರಿಗೆ ಇಷ್ಟ ಆಗಲ್ಲ. ಯಾಕೆ ಗೊತ್ತಾ? ವಾರ ವಾರ ಚರ್ಚಿಗೆ ಬಂದ್ರೆ ನೀನು ಒಳ್ಳೇದಾಗ್ತಿ, ನಿನಗೆ ಹತ್ಕೊಳ್ಳುವಂತ ಪಾಪ ಹತ್ತೋದಿಲ್ಲ, ನಿನ್ ಮೇಲೆ